ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಒಂದು ಕಡೆ ವೈಫಲ್ಯ ಅಂತಲೂ ಕರಿಬೋದು. ಅದ್ರ ರೇಡಿಯಸ್ ಅಂತ ತಗೊಂಡ್ರೆ ಹತ್ತತ್ರ 200 ಮೀಟರ್ ಅಷ್ಟು ರೇಡಿಯಸ್ ಇಂಪ್ಯಾಕ್ಟ್ ಆಗಿದೆ. 8,000 ಜನ ಸಾಯೋ ಕಡೆ 8 ಜನಕ್ಕೆ ತಂದಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಥ ಏರಿಯಾದಲ್ಲಿ ಅವರು ಬ್ಲಾಸ್ಟ್ ಮಾಡ್ತಾರೆ ಅಂದರೆ ಅವ್ರು ಏನು ಸಂದೇಶ ಕೊಡ್ತಾ ಇದ್ದಾರೆ ವಿಶ್ವಕ್ಕೆ ಅಂದರೆ, ನಾವು ಸುಮ್ಮನೆ ಕೂತಿಲ್ಲ, ಇದು ಆಪರೇಷನ್ ಸಿಂಧೂರಿನ ಪ್ರತೀಕಾರ ಶುರು ಮಾಡಿದ್ದೀವಿ. CNGಲಿ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಲ್ಲ CNG ಬ್ಲಾಸ್ಟಲ್ಲಿ. ಸೊ ಇಟ್ ಈಸ್ ಎ ಬಾಂಬ್. ನೋಡಿ, ಇವರು ಅಕ್ಟೋಬರ್ 30ಕ್ಕೆ LET ಅವರು ಒಂದು ದೊಡ್ಡ ಸಮಾವೇಶ ಮಾಡ್ತಾರೆ. ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರ ತಗೋತೀವಿ. ಈ ಕೃತ್ಯಕ್ಕೆ ಡಾಕ್ಟರ್ಸ್ಗಳು 3 ಜನ, ಅದರಲ್ಲಿ ಒಂದು ಲೇಡಿ ಡಾಕ್ಟ್ರು ಇರ್ತಾರೆ. ಅವ್ರ ಲಾಕರ್ಗಳಲ್ಲೂ ಗನ್ಗಳು ಸಿಗತ್ತೆ. 26 ದಿವಸದಿಂದನೂ ಈ ಒಂದು ನೆಟ್ವರ್ಕ್ನ ಅವರು ಟ್ರ್ಯಾಕ್ ಮಾಡಿಕೊಂಡೇ ಬಂದರು. ಹತ್ತತ್ರ 3,000 kg ಸೀಸು ಮಾಡಿದ್ರು. ನಮಸ್ಕಾರ, ಜಿ ವೈಬ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ದೆಹಲಿಯ ಕೆಂಪುಕೋಟೆಯ ಬಳಿ ನಡೆದಂಥ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವು ನೋವುಗಳ ಸಂಖ್ಯೆ ಜಾಸ್ತಿಯಾಗಿದೆ. ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ ಗೃಹ ಇಲಾಖೆಯ ವೈಫಲ್ಯ. ಇದೆಲ್ಲದರ ಜೊತೆಗೆ ಇದು ಪ್ರತೀಕಾರದ ದಾಳಿಯ ವೆಲ್ ಪ್ಲ್ಯಾನ್ಡ್ ಅನ್ನೋದೇ ಆಗಿದ್ದರೆ ಗೃಹ ಇಲಾಖೆಯ ಇಂಟೆಲಿಜೆನ್ಸ್ ಅನ್ನೋದು ಏನು ಮಾಡ್ತಾ ಇತ್ತು, ಇವತ್ತು ಸಾವು ನೋವುಗಳಿಗೆ ಯಾರು ಹೊಣೆ, ಇಂತಹ ಘಟನೆಗಳು ಜರುಗಬಾರದು ಅನ್ನೋದಾದರೆ ಏನು ಮಾಡಬೇಕಾಗಿತ್ತು, ಮುಂದೇನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇದ್ದೇ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಿ ವೈಬ್ಸ್ ಪಾಡ್ಕಾಸ್ಟ್ನಲ್ಲಿ ಮಾತನಾಡಲಿಕ್ಕೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ದೆಹಲಿಯ ಕೆಂಪುಕೋಟೆಯ ಬಳಿ ಸ್ಫೋಟ ಸಂಭವಿಸುತ್ತೆ ಸರ್. ಮೊದಲನೇದಾಗಿ ಜನಸಾಮಾನ್ಯರಿಗೆ ಬರುವ ಏಕೈಕ ಪ್ರಶ್ನೆ ಅಂತ ಹೇಳಿದ್ರೆ ಗೃಹ ಇಲಾಖೆಯ ವೈಫಲ್ಯ. ಹೌದಾ, ನಾವಲ್ದನ ಗೃಹ ಇಲಾಖೆಯ ವೈಫಲ್ಯ ಅಂತ ಕರಿಬಹುದಾ? ಒಂದು ಕಡೆ ವೈಫಲ್ಯ ಅಂತಲೂ ಕರಿಬೋದು. ಇನ್ನೊಂದು ಕಡೆ ಟೆಕ್ನಾಲಜಿ ಇನ್ನೂ ಅಪ್ಗ್ರೇಡ್ ಆಗಬೇಕು ಅನ್ನೋದು ಹೇಳ್ಬೋದು. ಬಿಕಾಸ್ ಅವ್ರ ಹತ್ರ ಇರುವಂಥ ಟೆಕ್ನಾಲಜಿಲಿ ಇದನ್ನ ಫೈಂಡ್ ಔಟ್ ಮಾಡೋಕ್ಕೆ ಸ್ಲಿಪ್ಪೇಜ್ ಆಯ್ತಾ ಅಂತ. ಸ್ಲಿಪ್ಪೇಜ್ ಅಂತಲೂ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಹಿಂದಿನ ದಿವಸ ನಿನ್ನೆ ಬೆಳಿಗ್ಗೆ ಅವ್ರ ಹತ್ತತ್ರ 2,900 kg ಅಷ್ಟು ಅಮೋನಿಯಂ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟು ಮತ್ತು AK-47 ಇದನ್ನೆಲ್ಲ ವಶಪಡಿಸ್ಕೋತಾರೆ. ಈಗ ನಾವು ಬ್ಲಾಸ್ಟ್ ನೋಡಿದ್ರೆ, ನಿನ್ನೆ ರಾತ್ರಿ ಆಗಿರೋ ಬ್ಲಾಸ್ಟು, ಅದ್ರ ರೇಡಿಯಸ್ ಅಂತ ತಗೊಂಡ್ರೆ ಹತ್ತತ್ರ 200 ಮೀಟರ್ ಅಷ್ಟು ರೇಡಿಯಸ್ ಇಂಪ್ಯಾಕ್ಟ್ ಆಗಿದೆ. ಅಂದರೆ ಈ ಮೈಟ್ ಹ್ಯಾವ್ ಯೂಸ್ 100-150 kg ಆ ರೇಂಜಲ್ಲಿ ಯೂಸ್ ಮಾಡಿರ್ಬೋದು. ಅದು ಅಮೋನಿಯಂ ನೈಟ್ರೇಟ್ ರೇಸಸ್ ಅಂತ ಹೇಳ್ತಾ ಇದ್ದಾರೆ ನಾನು ಈಗ ಮಾತಾಡ್ತಾ ಇರೋ ಹೊತ್ತಿಗೆ. ಬಟ್ ಇನ್ನೂ FSL ವರದಿ ಬಂದಿಲ್ಲ, ಏನು ಕರೆಕ್ಟಾಗಿ ಅಂತ ಇನ್ನೂ ಫೈಂಡ್ ಔಟ್ ಮಾಡಿಲ್ಲ. ಸೊ ಅಕಸ್ಮಾತ್ ಅದು ಅಮೋನಿಯಂ ನೈಟ್ರೇಟ್ ರೇಸಸ್ಸೇ ಆಗಿದ್ದರೆ ಅವರು ಈ 8,000 ಜನ ಸಾಯೋ ಕಡೆ 8 ಜನಕ್ಕೆ ತಂದಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವೈಫಲ್ಯ ಅಂತ ಹೇಳೋಕ್ಕಾಗಲ್ಲ ನಾವು. ದೇರ್ ಇಸ್ ಸಮ್ ಸ್ಲಿಪ್ಪೇಜ್ ಆಗಿದೆ. ಈ ನೀವು ಟೆರರಿಸ್ಟ್ ಅಟ್ಯಾಕ್ ಎಲ್ಲಾಗಲ್ಲ ಹೇಳಿ, ಎಲ್ಲ ಡೆವಲಪ್ಡ್ ಕಂಟ್ರಿಲೂ ಆಗುತ್ತೆ. ಎಲ್ಲರೂ ಅವ್ರದ್ದೇ ಆದ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾರೆ. ಬಟ್ ಕೆಲವು ಕಡೆ ಕೈ ಸ್ಲಿಪ್ ಆಗೋ ಚಾನ್ಸಸ್ ಇದೆ. ಬಟ್ ಇದಾಗಿದ್ದು ಒಂಥರ ದುರದೃಷ್ಟಕರ. ಯಾಕಂದರೆ ಕ್ಯಾಪಿಟಲ್ ಸಿಟಿ, ಮೇನ್ ರೋಡ್ ಆಫ್ ನಿಯರ್ ರೆಡ್ ಫೋರ್ಟು, ಚಾಂದನಿ ಚೌಕ್ ಮಾರ್ಕೆಟಲ್ಲೇ ಬರುತ್ತೆ. ಅಂದರೆ ಅಂಥ ಜನಪೀಡಿತ ಪ್ರದೇಶದಲ್ಲಿ, ಅಂಥ ಏರಿಯಾದಲ್ಲಿ ಅವರು ಬ್ಲಾಸ್ಟ್ ಮಾಡ್ತಾರೆ ಅಂದರೆ ಅವ್ರು ಏನು ಸಂದೇಶ ಕೊಡ್ತಾ ಇದ್ದಾರೆ ವಿಶ್ವಕ್ಕೆ ಅಂದರೆ, ನಾವು ಸುಮ್ಮನೆ ಕೂತಿಲ್ಲ, ಇದು ಆಪರೇಷನ್ ಸಿಂಧೂರಿನ ಪ್ರತೀಕಾರ ಶುರು ಮಾಡಿದ್ದೀವಿ ಅನ್ನೋ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ ಜಗತ್ತಿಗೆ. ಈ ಕ್ಷಣಕ್ಕೂ ಕೂಡ 2 ಆಯಾಮಗಳಲ್ಲಿ ನೋಡ್ತಾರೆ. ಇದೊಂದು ಆಕಸ್ಮಿಕವಾಗಿ ಆಗಿರುವಂಥ ಘಟನೆನ, ಸ್ಫೋಟನ, ಅಥವಾ ಯಾವುದಾದ್ರೂ ಸಂಘಟನೆಗಳೇ ಇದರಲ್ಲಿ ಭಾಗಿಯಾಗಿ ಮಾಡ್ತಿರೋದಾ, ಪ್ರತೀಕಾರದ ಫಲವ ಅಂತ ಹೇಳಿ ನೀವು ಹೇಳಿದ್ರಿ. ಅವ್ರು ಯಾವ ಸಂದೇಶವನ್ನು ಕೊಡ್ತಿದ್ದಾರೆ ಅನ್ನೋದಕ್ಕೆ ಹೇಳಿದೆ. ಯಾರವರು, ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಯಾಕೆ ಪ್ರತೀಕಾರ? ನೋಡಿ, ನೆನ್ನೆ ಇದ್ದಿದ್ದಂಥ ಒಂದು ಡೌಟು, ಆ ಬಾಂಬ್ ಬ್ಲಾಸ್ಟ್ ಆದಾಗ ಎಲ್ಲೂ ಕ್ರಿಯೇಟರ್ ಅಂದರೆ ಒಂದು ಹಳ್ಳ ಕ್ರಿಯೇಟ್ ಆಗಿರಲಿಲ್ಲ. ಮತ್ತು ಸತ್ತಿರೋರ ಮೇಲೆ ಯಾವುದೇ ವಿಧವಾದ
ಗುರುತು ಅಂದರೆ ಈ ಶಾರ್ಪ್ನೆಲ್ಸ್ ಅಂತಾರೆ. ಈ ಬಾಂಬ್ ಒಳಗೆ ಯೂಶಲಿ ಏನು ಮಾಡ್ತಾರೆ, ಈ ಪೆಲೆಟ್ಸು, ಈ ಮಳೆಗಳು ಅದೆಲ್ಲ ಹಾಕ್ತಾರೆ. ಈ ಬ್ಲಾಸ್ಟ್ ಆದಾಗ ಏನಾಗುತ್ತೆ ಅಂದರೆ ಅದೆಲ್ಲ ಚುಚ್ಕೊಂಡು ಇನ್ನೂ ಹಾನಿಕರ ಜಾಸ್ತಿ ಆಗಲಿ ಅಂತ. ಓಕೆ ಓಕೆ. ಆ ಥರ ಎರಡೂ ಕಾಣದೇ ಇರೋದ್ರಿಂದ ನಿನ್ನೆ ಇದ್ದಿದ್ದಂಥ ಒಂದು ಸಂಶಯ ಇದು ಬೇರೆ ಇನ್ನೇನಾರ ಬ್ಲಾಸ್ಟಾ, ಇದು CNG ಬ್ಲಾಸ್ಟಾ, ಆ ಥರ ಡೌಟು ಇನಿಷಿಯಲ್ ಆಗಿತ್ತು ಜನಕ್ಕೆ. ಬಿಕಾಸ್ ಯಾವುದೇ ರಂಧ್ರ ಇಲ್ಲ, ಯಾವುದೇ ಇದಿಲ್ಲ, ಏನೂ ಇಲ್ಲ. ಬಟ್ ಅವರು ಅಳತೆ ನೋಡಿ ಅವ್ರ ಕೆಲವು ಕೈ ಒಂದು ಕಡೆ ಅವ್ರ ಲಂಗ್ಸು ಆ ದೂರ ಬಿದ್ದಿರೋದು ನೋಡಿದ್ರೆ ಆ ಇಂಪ್ಯಾಕ್ಟ್ ಈಸ್ ವೆರಿ ಹೈ. ಅಂದರೆ CNGಲಿ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಲ್ಲ. CNG ಬ್ಲಾಸ್ಟಲ್ಲಿ ಕಾರಲ್ಲಿ CNGಗಳಿರುತ್ತಲ್ಲ, ಅದು ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಲ್ಲ. ಸೊ ಇಟ್ ಈಸ್ ಎ ಬಾಂಬ್. ಅಂದರೆ IED ಯೂಸ್ ಮಾಡಿದರೆ ಮೇ ಬಿ ವರ್ಟಿಕಲ್ ಬ್ಲಾಸ್ಟ್ ಆಗಿರ್ಬೋದು, ಅದು ಮೇ ಬಿ ವೆರಿ ಹೈ ಇಂಪ್ರೂವೈಸ್ ಡಿವೈಸ್ ಯೂಸ್ ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಇಟ್ ಡೆಟೋನೇಟ್ ಮಾಡಿದ್ದಾರೆ. ಸೊ ಅವನು ಅಲ್ಲೇ ಡೆಟೋನೇಟ್ ಮಾಡಬೇಕು ಅಂದ್ಕೊಂಡ, ಇಲ್ಲ ಅವನು ಆಕ್ಸಿಡೆಂಟಲಿ ಮಾಡಿದ್ನ ಅಲ್ಲಿ, ಅದು ಒಂದು ತನಿಖೆ ನಡೀತಾ ಇದೆ. ಇಲ್ಲ ಇನ್ಯಾವ್ದಾದ್ರು ಜಾಗ ಉಳ್ಕೊಂಡಿದ್ನ ಅವನು ಮಾಡೋಕ್ಕೆ. ಯಾಕಂದ್ರೆ ಕಾರ್ ಮೂವ್ ಆಗುತ್ತೆ ಅಲ್ಲಿಂದ. ಕಾರ್ ಅಲ್ಲಿಂದ ಫಸ್ಟ್ 2 hours ಎಲ್ಲೋ ಪಾರ್ಕ್ ಮಾಡಿರ್ತಾನೆ, ಮತ್ತೆ ಅಲ್ಲಿಗೆ ಮೂವ್ ಆಗ್ತಾ ಇರುತ್ತೆ 6:52ರಲ್ಲಿ, ಆವಾಗ ಡೆಟೋನೇಟ್ ಆಗುತ್ತೆ. ಸೊ ಸುತ್ತಮುತ್ತಲ 6 ವೆಹಿಕಲ್ಲು, ಆಟೋಗಳು, ಮತ್ತೆ 8 ಜನ, ಮತ್ತೆ ಇನ್ನೂ 13 ಜನಕ್ಕೆ ಗಾಯಾಳುಗಳು, ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಸೊ ಇದು ಏನಂದರೆ ಹಿಂದಿನ ದಿವಸ ಬೆಳಗ್ಗೆ, ಅಂದರೆ ನಿನ್ನೆ ಬೆಳಗ್ಗೆ ಏನಾಗುತ್ತೆ ಅಂದರೆ ಅವರು 3000 kg ಅಷ್ಟು ವಶಪಡಿಸ್ಕೋತಾರೆ. ಅಮೋನಿಯಂ ನೈಟ್ರೇಟು, ಪೊಟ್ಯಾಷಿಯಂ ನೈಟ್ರೇಟು, AK-47 ರೈಫಲ್ಲು ಎಲ್ಲ ಫರೀದಾಬಾದ್, ಡೆಲ್ಲಿಯಿಂದ ಕೂದಲು ಅಳತೆ ದೂರದಲ್ಲಿ ಎಲ್ಲನೂ ಸಿಕ್ಕಿರುತ್ತೆ ಅವ್ರಿಗೆ. ಅದರಲ್ಲಿ 2 ಡಾಕ್ಟ್ರುಗಳನ್ನೂ ಅವರು ಅರೆಸ್ಟ್ ಮಾಡ್ತಾರೆ. ಇವನೊಬ್ಬ ಎಸ್ಕೇಪ್ ಆಗಿರ್ತಾನೆ, ಇವನು ಕೈಗೆ ಸಿಕ್ಕಿರಲ್ಲ, ಉಮರ್ ಅವನು. ಸೊ ಈ ಉಮರೇ ಅದು ಅಂತ ಫೋಟೋದಲ್ಲಿ CCTVಲಿ ಕಾಣ್ತಾ ಇದೆ. ಬಟ್ ಅವನ ದೇಹ ಛಿದ್ರ ಆಗಿರೋದ್ರಿಂದ ಸೊ ಆ DNA ಅನಾಲಿಸಿಸ್ ಆಗೋ ತನಕ ಅವನೇ ಇವನು ಅಂತ ಹೇಳಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಕಾರಲ್ಲಿ ಮೂವ್ ಆಗ್ತಿರ್ಬೇಕಾದ್ರೆ ಫ್ರಂಟ್ ಅಲ್ಲಿ ಡ್ರೈವಿಂಗ್ ಪ್ಲೇಸ್ ಅಲ್ಲಿ ಬ್ಲೂ ಅಂಡ್ ಬ್ಲಾಕ್ ಕಲರ್ ಟಿ ಶರ್ಟ್, ಒಂದು ಮಾಸ್ಕ್, ಆ ವ್ಯಕ್ತಿ ಬಗ್ಗೆನೇ ನಾನು ಹೇಳ್ತಾರೆ. ಡಾಕ್ಟರ್ ಉಮರ್ ಅಂತ, ಅವನು ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಏನೋ ಆಗಿರ್ತಾನೆ. ಫರೀದಾಬಾದ್ ಅಲ್ಲಿರುವಂಥ ಒಂದು ಮೆಡಿಕಲ್ ಕಾಲೇಜಲ್ಲಿ ಈಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್. ಸೊ ಇವರೆಲ್ಲ ಯಾವ ಥರ ಆಪರೇಟ್ ಮಾಡ್ತಾರೆ ಅಂದರೆ, ಇದು ವೈಟ್ ಕಾಲರ್ ಟೆರರಿಸಮ್ ಇಕೋಸಿಸ್ಟಮ್ ಅಂತ ಕರೀತಾರೆ. ಇದನ್ನು ಜಮ್ಮು ಕಾಶ್ಮೀರಲ್ಲಿ ಆಗಲೇ 26 ದಿವಸದ ಹಿಂದೆನೇ ಒಂದು ಕಡೆ ಇಂಟರ್ಸೆಪ್ಟ್ ಮಾಡಿರ್ತಾರೆ. ಸೊ ಅವರು ಈ ಹರಿಯಾಣ ಪೊಲೀಸು ಮತ್ತು UP ಇವರೆಲ್ಲ ಜಂಟಿಯಾಗಿ 26 ದಿವಸದಿಂದ ಕಾರ್ಯಾಚರಣೆ ಮಾಡ್ಕೊಂಡು ಬರ್ತಾರೆ. ಯಾಕಂದರೆ ಈ ವೈಟ್ ಕಾಲರ್ ಟೆರರಿಸ್ಟ್ ಅಂದರೆ ಏನಂದರೆ, ಅವರು ಆಯ್ಕೆ ಮಾಡ್ಕೊಳ್ಳೋದೇ ಭಾಳ ಅತಿ ಓದಿರೋ ಅಂಥ ವ್ಯಕ್ತಿಗಳನ್ನ, ಒಳ್ಳೊಳ್ಳೆ ಕೆಲಸದಲ್ಲಿರುವಂಥ ವ್ಯಕ್ತಿಗಳನ್ನ, ಡಾಕ್ಟರ್ಸ್ ಆಗಿರ್ಬೋದು, ಈ ಇಂಜಿನಿಯರ್ಸು, ಸಾಫ್ಟ್ವೇರು, ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರೋರು, ಅಂಥವ್ರ ಮೇಲೆ ಯಾವುದೇ ವಿಧವಾದ ಸಂಶಯನೂ ಬರಲ್ಲ. ಈಗ ಪೊಲೀಸ್ಗೆ ಯಾಕೆ ಡಾಕ್ಟರ್ ಮೇಲೆ ಇಂಥ ಕೃತ್ಯ ಮಾಡ್ತಾನೆ ಅಂತ ಸಂಶಯ ಬರುತ್ತೆ. ಸೊ ಈ ಥರ ಆಯ್ಕೆಗಳು ಅವ್ರು ಮಾಡ್ತಾರೆ. ಇದನ್ನ ಆಮೇಲೆ ಅವ್ರು ಯಾವ ಥರ ಕಮ್ಯುನಿಕೇಟ್ ಮಾಡ್ತಾರೆ ಅಂದರೆ, ಹೈಲಿ ಎನ್ಕ್ರಿಪ್ಟೆಡ್ ಡಿವೈಸಸ್, ಅಂದರೆ ನೀವು ಅದನ್ನ ಎಲ್ಲೂ ಇಂಟರ್ಸೆಪ್ಟೇ ಮಾಡೋಕ್ಕಾಗಲ್ಲ. ಆಮೇಲೆ ದುಡ್ಡಿನ ಟ್ರಾನ್ಸ್ಫರ್ಸ್ಗಳಾಗಲಿ, ಕ್ರಿಪ್ಟೋ ಕರೆನ್ಸಿ ಯಾವುದಾವುದೋ, ಸೊ ಸಡನ್ನಾಗಿ ಬ್ಯಾಂಕಿಗೆ ದುಡ್ಡು ಬರೋದು, ಸಡನ್ನಾಗಿ ಬ್ಯಾಂಕಲ್ಲಿ ದುಡ್ಡು ಮಾಯ ಆಗೋದು, ಅಂದರೆ ಯಾವ ಥರವಾದ ಡೌಟು ಬರಲ್ಲ ಇದು ಟೆರರಿಸ್ಟ್ ಆ್ಯಕ್ಟಿವಿಟಿಗೆ ನಡೀತಾ ಇದೆ ಅಂತ. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಕೆಲವು ಟಾರ್ಗೆಟೆಡ್ ಪೀಪಲ್ನೇ ಮಾಡಿ ಅವ್ರನ್ನ ರ್ಯಾಡಿಕಲೈಸ್ ಮಾಡ್ತಾರೆ. ಯಾರು ಎಜುಕೇಟೆಡ್ ಇರ್ತಾರೆ, ಅವ್ರಿಗೆ ಏನು ನೀಡ್ ಇರುತ್ತೆ ಅದು ಅರ್ಥ ಮಾಡಿಕೊಂಡು ಅವ್ರಿಗೆ ಆ ನೀಡನ್ನ ಪೂರೈಸಿ ಅವ್ರನ್ನ ರ್ಯಾಡಿಕಲೈಸ್ ಮಾಡಿ ಕರ್ಕೊಂಬರೋದು. ಇಟ್ ಈಸ್ ಆಲ್ ಎ ವೆಲ್ ಪ್ಲಾನ್ಡ್ ಗ್ರೂಪ್ ಇದೆಲ್ಲ. ಇದು ಲಷ್ಕರಿ ತೊಯ್ಬಾ ಮತ್ತೆ ANG ಅಂತ ಇನ್ನೊಂದು, ಜೈಷ್ ಇ ಮೊಹಮ್ಮದ್ ಅದು ಬೇರೆ. ಅದು ಅವನು ಮಕ್ಸೂದ್ ಅವನ್ನ ಕೊಲೆ ಮಾಡ್ತಾ, ಇದು ಆಪರೇಷನ್ ಸಿಂಧೂರದಲ್ಲಿ ಎಲ್ಲ ಇದು ಮಾಡ್ತಾರಲ್ಲ ಅವ್ರ ಇಡೀ ಫ್ಯಾಮಿಲಿ, ಅವನದು ಜೈಷ್ ಇ ಮೊಹಮ್ಮದ್. ಸೊ ಅದಕ್ಕೂ ಬರ್ತೀನಿ. ಸೊ ಇದು LET ಮತ್ತು ಈ ಒಂದು ಯೂನಿಟ್ ಸೇರಿ ಮಾಡ್ತಾ ಇರೋವಂಥ ಆಕ್ಟಿವಿಟಿ ನೋಡಿ. ಇವರು ಅಕ್ಟೋಬರ್ 30ಕ್ಕೆ LET ಅವರು ಒಂದು ದೊಡ್ಡ ಸಮಾವೇಶ ಮಾಡ್ತಾರೆ. ಅದರಲ್ಲಿ ಸೈಫ್ ಅನ್ನೋನು LET ಕಮಾಂಡರ್ ಹೇಳ್ತಾನೆ, ನಮ್ಮ ಆಫೀಸ್ ಸೈದ್ ಸುಮ್ಮನೆ ಕೂತಿಲ್ಲ,
ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರ ತಗೊಂಡೇ ತಗೋತೀವಿ. ಈಗಾಗಲೇ ನಾವು ಬಾಂಗ್ಲಾದೇಶದಲ್ಲಿ ಟೆರರಿಸ್ಟ್ಗಳನ್ನ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಈಗ ಅಮೇರಿಕಾನು ನಮ್ಮ ಜೊತೆ ಕೈ ಜೋಡಿಸಿದೆ ಅಂತ ಅವನು ಒಂದು ದೊಡ್ಡ ಭಾಷಣ ಮಾಡ್ತಾನೆ. ಅದರಲ್ಲಿ ಭಾಳ ಜನ ಹುಡುಗರುಗಳು ಇರ್ತಾರೆ. ಅವನು ಎಂಥ ವೀರಾವೇಶ ಭಾಷಣ ಮಾಡ್ತಾರೆ ಅಂದರೆ ಅವರು ಜಿಯಾದಿಗೆ ಕನ್ವರ್ಟ್ ಆಗಿಬಿಡ್ಬೇಕು, ಆ ಥರ ಭಾಷಣ ಮಾಡ್ತಾನೆ. ಈಗ ಶಾರ್ಟ್ ಟೈಮಲ್ಲಿ ನೋಡಿ ನಾವು ಭಾರತಕ್ಕೆ ಏನು ಮಾಡ್ತೀವಿ ಅಂತ. ಆಮೇಲೆ ಒಬ್ಬ CIA ಹೊಡಿತಾರೆ, ಮೋದಿ ಅಸಾಸಿನೇಷನ್ ಟ್ರೈ ಮಾಡ್ತಾರೆ ಚೈನಾದಲ್ಲಿ ಅಂತ ಒಂದು ಸುದ್ದಿ ಹರಡಾಡ್ತಿರುತ್ತೆ. ಅದು ಎಲ್ಲೂ ಅಫಿಷಿಯಲ್ ಆಗಿ ಯಾರೂ ಕೊಟ್ಟಿಲ್ಲ, ಯಾವ ಸಂಸ್ಥೆಯವರು, ಬಟ್ ಏನೋ ಹೊಗೆ ಆಡ್ತಾ ಇದೆ. ಸೊ ಈ ಡಾಟ್ಸ್ಗಳನ್ನೆಲ್ಲ ನಾವು ಕನೆಕ್ಟ್ ಮಾಡಿ ನೋಡಿದಾಗ ಏನನ್ಸುತ್ತೆ ಅಂದರೆ, ಬಾಂಗ್ಲಾದೇಶದಲ್ಲಿ ಈ ಟ್ರೈನಿಂಗ್ ನಡೀತಾ ಇದೆ, ಅಲ್ಲಿಂದ ಕ್ರಾಸ್ ಬಾರ್ಡರ್ ಮೂಲಕ ಬಂದು ಈ ಥರ ಕೃತ್ಯಗಳನ್ನ ಎಸಕಕ್ಕೆ ಶುರು ಮಾಡಿರಬಹುದು, ಹೇಳಕ್ಕಾಗ್ತಿಲ್ಲ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಗಾದ್ರೆ ಸರ್, ಈಗ ಬಾಂಗ್ಲಾ ಇರ್ಬೋದು, ನಮ್ಮ ಭಾರತನೇ ಇರ್ಬೋದು, ಸ್ಥಳೀಯ ಉಗ್ರರನ್ನ ಬಳಕೆ ಮಾಡ್ಕೊಳ್ತಾರೆ ಈ ಸಂಘಟನೆಗಳು ಅಂತ ಹೇಳ್ತಾರಲ್ಲ, ಅವ್ರು ಇಲ್ಲೇ ಇರ್ತಾರಾ? ಇಲ್ಲಿಯವ್ರನ್ನ ಅವ್ರ ಆಮಿಷಕ್ಕೆ ಅವ್ರ ಕಂಟ್ರೋಲಿಗೆ ತಗೋತಾರ ಅಥವಾ ಅಲ್ಲಿಂದಾನೇ ಕಳಿಸ್ತಾರ? ಹೆಂಗೆ ಇದು ಹೆಂಗ್ ವರ್ಕ್ ಆಗುತ್ತೆ? ಕೆಲವು ಸಲ ಬಾಂಗ್ಲಾಯಿಂದಾನು ಕೆಲವು ಸ್ಲೀಪರ್ ಸೆಲ್ಸ್ಗಳು ಬಂದು ಎಲ್ಲೆಲ್ಲೋ ಕೂತಿರ್ಬೋದು, ಗೊತ್ತಿಲ್ಲ ನಮಗೆ. ಈಗ ಅದಕ್ಕೇನೆ ನೀವು ಡೆಲ್ಲಿ, ಬ್ಯಾಂಗ್ಳೂರು, ಲಕ್ನೋ, ಬಾಂಬೆ ಎಲ್ಲಾ ಕಡೆ ಕಟ್ಟೆಚ್ಚರ ಮಾಡಿದ್ದಾರೆ ಅಂದ್ರೆ ಎಷ್ಟು ಜನ ಈ ತರ ಕಲೆಕ್ಟ್ ಮಾಡಿದ್ದಾರೆ. ಈಗ ಅಕಸ್ಮಾತ್ ಅಮೋನಿಯಂ ನೈಟ್ರೇಟೇ ಯೂಸ್ ಮಾಡಿದಿದ್ರೆ, ಅಮೋನಿಯಂ ನೈಟ್ರೇಟ್ ಎಲ್ಲ ಕಡೆ ಸಿಗುತ್ತೆ. ಅಮೋನಿಯಂ ನೈಟ್ರೇಟ್ ಇಸ್ ಎ ಫರ್ಟಿಲೈಸರ್. ಎಲ್ಲಿ ನೈಟ್ರೇಟ್ ಇರುತ್ತೋ ಅದು ಫರ್ಟಿಲೈಸರ್, ಗಿಡಕ್ಕೆ ಬಳಸ್ತಾರೆ. ಯಾಕಂದ್ರೆ ಉತ್ತಮವಾದ ಫಲವತ್ತು ಕೊಡುತ್ತೆ, ಬೇಗ ಬೆಳೆಯುತ್ತೆ ಅಂತ. ಸೊ ಅದನ್ನ ಡೀಸೆಲ್ ಜೊತೆ ಮಿಕ್ಸ್ ಮಾಡಿದ್ದಾರೆ, ಅದು ANF ಫ್ಯೂಯಲ್ ಅಂತ ಕರೀತಾರೆ, ಅಮೋನಿಯಂ ನೈಟ್ರೇಟ್ ಫ್ಯೂಯಲ್ ಅಂತ. ಆ ಮಿಕ್ಸ್ ಮಾಡಿ ಡೆಟೋನೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಹೈ ಎಕ್ಸ್ಪ್ಲೋಸಿವ್ ಆಗುತ್ತೆ. ಸೊ ಇದು ಭಾಳ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋ ಅಂಥ ವಸ್ತು. ಅದನ್ನು ಅವರು ಪ್ರಯೋಗ ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. ಅಂಗಡಿಗೆ ಹೋದರೆ ಯೂಶಲಿ ಕೊಡಬಾರ್ದು ಅಮೋನಿಯಂ ನೈಟ್ರೇಟ್ ಎಲ್ಲ, ಯಾಕಂದರೆ ಅದು ಗಿಡಕ್ಕೆ ಬಳಸೋ ಅಂಥದ್ದು. ಬಟ್ ಯಾವುದೇ ಅಮೋನಿಯಂ ನೈಟ್ರೇಟ್ ಒಂದು ಐಟಮಲ್ಲಿ 45% ಜಾಸ್ತಿ ಇದ್ದರೆ ದಟ್ ಈಸ್ ಕಾಲ್ಡ್ ಆಸ್ ಹೈಲಿ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಅಂತ ಕರೀತಾರೆ. ಸೊ ಈ ಅಮೋನಿಯಂ ನೈಟ್ರೇಟ್ನ ಬಳಕೆ ಎಲ್ಲ ಕಡೆ ಸಿಗುವಂಥದ್ದನ್ನು ತಗೊಂಬಂದು ಇಟ್ಕೊಂಡು ಬೇರೆ ಬೇರೆ ಕಡೆ ಈ ಥರ ಪ್ರಯೋಗಗಳು ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ ಇದೆ ಗೊತ್ತಿಲ್ಲ. ಒಂದು ನೆಕ್ಸ್ಟು, ಈಗ ಒಮರ್ ಯಾರು ಹಿಡಿದಿದ್ದಾರೆ, ಅವನು ಇಲ್ಲೇ ಇದ್ದಿದ್ದಂಥವನು, ಬಾಂಗ್ಲಾದೇಶದಿಂದ ಏನು ಬಂದಿರಲಿಲ್ಲ. ಅವನು ಅಲ್ಲೇ ಓದಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಶ್ರೀನಗರದಲ್ಲಿ ಓದಿ, ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇಲ್ಲಿರೋ ಯಾವುದೋ ಫರೀದಾಬಾದಲ್ಲಿರೋ ಫರೀದಾಬಾದಲ್ಲಿ ಒಂದು ಕಾಲೇಜಲ್ಲಿ ಅವನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಸೊ ಅವನು ಈ ಜಿಹಾದಿಗೆ ಮನೋಭಾವ ರ್ಯಾಡಿಕಲೈಸ್ ಆಗಿ ಈ ಕೃತ್ಯಕ್ಕೆ ಡಾಕ್ಟರ್ಸ್ಗಳು 3 ಜನ, ಅದರಲ್ಲಿ ಒಂದು ಲೇಡಿ ಡಾಕ್ಟ್ರು ಇರ್ತಾರೆ, ಅವ್ರ ಲಾಕರ್ಗಳಲ್ಲೂ ಗನ್ಗಳು ಸಿಗತ್ತೆ. ಸೊ ಈ ಥರ ಟೆರರಿಸ್ಟ್ ನೆಟ್ವರ್ಕ್ ಶುರುವಾಗಿರೋದ್ರಿಂದ ನಾವು ಇಂಟೆಲಿಜೆನ್ಸ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಾಗತ್ತೆ, ಇನ್ನೂ ಹೆಚ್ಚಿನ ಟೆಕ್ನಾಲಜಿ ಬೆಳೆಸ್ಬೇಕಾಗತ್ತೆ. ಅಂದರೆ ಆ ಟೆಕ್ನಾಲಜಿ ಯಾವ ಥರ ಬಳಸಬೇಕು, ಯಾವ ಥರ. ಸೊ ವಿ ಆಲ್ಸೋ ನೀಡ್ ಬೇಗ ಅಪ್ಗ್ರೇಡೇಷನ್ ಜಾಸ್ತಿ ಆಗಬೇಕಾಗುತ್ತೆ. ಯಾವ ಥರ ಅಂತ ಸರ್? ಈಗ ಅಮೋನಿಯಂ ನೈಟ್ರೇಟ್ ಅಂತ ನೀವು ಎಲ್ಲ ಕಡೆ ಸಿಗುತ್ತೆ ಅಂತ, ಇಲ್ಲಿ ನಾವು ಮಾಡೋ ಅಂಥವ್ರು ಯಾರು ಅಂತ ಕೃತ್ಯನ, ಆ ಮನೋಭಾವದವ್ರು ಯಾರು, ಅದನ್ನ ಮಾಡಕ್ ಮುಂಚೆ ಭಾಳ ಪ್ಲಾನಿಂಗ್ ಇರುತ್ತೆ. ಸುಮ್ಮನೆ ತಗೊಂಡೋಗಿ ಯಾರೋ ಒಂದು ಅಮೋನಿಯಂ ನೈಟ್ರೇಟ್ ಸಿಕ್ತೋ ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಡೆಟೋನೇಟ್ ಮಾಡ್ಬಿಡ್ತೀನಿ ಅಂದ್ರೆ ಎಲ್ಲ ಆಗಲ್ಲ. ಅದನ್ನೆಲ್ಲ ವೆಲ್ ಪ್ಲಾನ್ಡ್ ಆಗಿ ಮಾಡಿರ್ತಾರೆ. ಬಟ್ ನೀವು ಹೇಳಿದ್ರಿ ಲಾಸ್ಟ್ ಒಂದು ಸಂದೇಶ ಬಂದಿದೆ. ಸೊ ನಾವು ಆಪರೇಷನ್ ಸಿಂಧೂರದ ನಂತರ ನಾವೇನು ಮಾಡಬೇಕು ಅಂತ ನಮಗೆ ಗೊತ್ತಿದೆ ಅನ್ನೋ ಸ್ಪಷ್ಟ ಸಂದೇಶ ಕೊಟ್ಟರೂ ಕೂಡ ಭಾರತ ಗೃಹ ಇಲಾಖೆ ಮೈ ಮರ್ತಿತ್ತ ಅಥವಾ ಅಲರ್ಟ್ ಆಗಿತ್ತಾ? ಇಲ್ಲ, ಅಲರ್ಟ್ ಆಗಿತ್ತು. ನಾನು ಹೇಳಿದ್ನಲ್ಲ, 26 ದಿವಸದಿಂದನೂ ಈ ಒಂದು ನೆಟ್ವರ್ಕ್ನ ಅವರು ಟ್ರ್ಯಾಕ್ ಮಾಡ್ಕೊಂಡೇ ಬಂದರು. ಹತ್ತತ್ರ 3,000 kg ಸೀಸು ಮಾಡಿದ್ರು. ಈಗ ಸ್ಲಿಪ್ಪೇಜು 100 kg ಎಲ್ಲೋ ಇವನು ಎತ್ಕೊಂಡು ಓಡಾಗಿದ್ನೋ, 150 ಇಲ್ಲ ಬೇರೆ ಇನ್ಯಾವ್ದಾದ್ರು ಮೆಟೀರಿಯಲ್ ನನಗೆ ಗೊತ್ತಿಲ್ಲ. ಬಟ್ ಇದ್ರ ತೀವ್ರತೆ ಎಷ್ಟಿತ್ತು ಸರ್? ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಹಾರ್ಡ್ಲಿ 100 kg ಅಂತಂದ್ರೆ
200 meters ನಾನು ಅನ್ಕೋತಾ ಇರೋದು, ಮೇ ಬಿ 100-150 kg ಇರ್ಬೋದು ಅಂತ. ಜಸ್ಟ್ ರಫ್ ಕ್ಯಾಲ್ಕುಲೇಷನ್ ಅಲ್ಲಿ ಹೇಳ್ತಾ ಇದ್ದೀನಿ. ಬಿಕಾಸ್ ಆಫ್ ಡೆತ್ ಅಲ್ಲಾಗಿರೋಬೇಕು ಗಾಯ ಎಲ್ಲ ನೋಡಿದ್ರೆ ಅದು RDX ಯೂಸ್ ಮಾಡಿರ್ಬೋದು, ಅದು ಹೇಳಕ್ಕಾಗಲ್ಲ. ಬಟ್ ಈಗ ಕೆಲವು ಮಾಧ್ಯಮಗಳು ಅಂದರೆ ಕ್ರೆಡಿಬಲ್ ಸೋರ್ಸಸ್ ಇನ್ಫಾರ್ಮೇಶನ್ ಬರ್ತಾ ಇರೋ ಪ್ರಕಾರ ಅಮೋನಿಯಂ ನೈಟ್ರೇಟ್ ಫ್ಯೂಯಲ್ಲೇ ಯೂಸ್ ಮಾಡಿದ್ದಾರೆ ಅಂತ. ಯಾಕಂದರೆ ಆ ಬ್ಲಾಸ್ಟ್ ಆಗಿರೋ ಏರಿಯಾನ ಕವರ್ ಮಾಡ್ತಾರೆ ಫಸ್ಟ್. ಅದು ಯಾಕೆ ಕವರ್ ಮಾಡ್ತಾರೆ ಅಂದರೆ ಅಲ್ಲಿ ಏನೇನು ಸಿಗುತ್ತೆ ಮೆಟೀರಿಯಲ್ಗಳು, ಬಾಂಬ್ ಮೆಟೀರಿಯಲ್ಲು, ಮತ್ತು ಈ ಅಮೋನಿಯಂ ನೈಟ್ರೇಟ್ ಫ್ಯೂಯಲ್ ಅಂತ ನಾನೇನು ಹೇಳಿದ್ನೆ, ಅದು ಸಾಯಿಲ್ ಕಂಟ್ಯಾಮಿನೇಷನ್ ಆಗಿರುತ್ತೆ. ಈಗ ಅವ್ರ ಈ ಮೈಗಳ ಪೀಸ್ಗಳಲ್ಲೆಲ್ಲ ಬಿದ್ದಿರ್ತವೆ. ಸೊ ಆ ಏರಿಯಾ ಅಷ್ಟು ಏರಿಯಾನು ಅವರು ಕಂಡೌನ್ ಮಾಡಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ. ಬಿಕಾಸ್ ದಟ್ ಈಸ್ ದಿ ಮೇನ್ ಪ್ಲೇಸ್ ಅವರು ಟೆರರಿಸ್ಟ್ಗಳನ್ನ ಫೈಂಡ್ ಔಟ್ ಮಾಡೋಕ್ಕೆ. ಯಾವ ಥರ ಇವರು ಈ ಸ್ಟಿಕ್ಕಿ ಬಾಂಬ್ ಅಂತ ಕೆಲವು ಜನ ಹೇಳಿದ್ರು. ಸ್ಟಿಕ್ಕಿ ಬಾಂಬ್ ಅಂದ್ರೆ ಏನಂದ್ರೆ ಕಾರ್ಗೆ ಅಂಟಿಸ್ಬಿಟ್ಟಿರ್ತಾರೆ, ಒಂದಷ್ಟು ದೂರ ಹೋದಾಗ ಇಲ್ಲಿ ಆಪರೇಟ್ ಮಾಡ್ತಾರೆ ಟಾರ್ಗೆಟ್ ರಿಮೋಟ್ ಅಲ್ಲಿ. ಸೊ ಆ ಥರ ಯೂಸ್ ಮಾಡಿದಾರ, ಇಲ್ಲ ಈ ಕಾರ್ನೇ I-20 ಯೂಸ್ ಮಾಡಿದ್ರೆ ಇವ್ನು 120 kg ತಂದಿದ್ರೆ ಎಲ್ಲಿಟ್ಟಿದ್ದ, ಅದೇನು ಸುಮ್ಮನೆ ಬ್ಲಾಸ್ಟ್ ಆಗ್ಬಿಡಲ್ಲ. ANF ಆ ಥರ ಇದ್ರೂ ಇಟ್ ನೀಡ್ಸ್ ಎ ಹೈ ಡೆಟೊನೇಷನ್. ಆ ಡೆಟೊನೇಷನ್ ಆಗದೇ ಅದು ಬ್ಲಾಸ್ಟ್ ಆಗಲ್ಲ. ಸೊ ಆ ಥರಕ್ಕೆ ಯಾವ ಥರ ಡಿವೈಸ್ ಯೂಸ್ ಮಾಡ್ತಾರೆ. ಸೊ ಇದನ್ನೆಲ್ಲ ಅವ್ರು ಕಲೆ ಹಾಕೋಕ್ಕೆ ಕಂಡೌನ್ ಮಾಡಿರ್ತಾರೆ ಏರಿಯಾನ. ಈಗ ಅದನ್ನು ಕಲೆ ಹಾಕ್ತಾ ಇದ್ದಾರೆ ಇನ್ನು. ಸೊ ಈಗ ನನಗೆ ಗೊತ್ತಿಲ್ಲ, ಈಗ ಮಾಹಿತಿ ಕೊಟ್ಟಿರ್ಬೋದು, ಏನು ಅಂತ ಬರ್ಬೋದು, ಮುಂದೆ ಇನ್ಫಾರ್ಮೇಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಪ್ರಾಬಬ್ಲಿ ಇವತ್ತಿನ ಸಾಯಂಕಾಲದೊಳಗೆ ಒಂದು ಚಿತ್ರಣ ಸಿಗ್ಬೋದು. ಬಟ್ ಈಗಾಗಲೇ ಪ್ರಾಥಮಿಕ ಇದರಲ್ಲಿ ಅವ್ರು ಆಗಲೇ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ಅನ್ ಟೆರರಿಸ್ಟ್ ಕೃತ್ಯ ಅಂತ ಗೊತ್ತಾಗಿದೆ ಅವ್ರಿಗೆ. ಟೆರರಿಸ್ಟ್ ಕೃತ್ಯ ಅಂತ ಕ್ಲಾರಿಟಿನೂ ಇದೆ. ಬಟ್ ಯಾವ ಥರ ಮಾಡಿದ್ದಾರೆ ಅನ್ನೋದನ್ನು ಇನ್ನೂ ಒಂದು ಸ್ವಲ್ಪ ಕ್ಲಾರಿಟಿ ಸಿಗೋಕ್ಕೆ ಇವತ್ತೋ ನಾಳೆನೋ ಗೊತ್ತಾಗ್ಬೋದು ನಮ್ಗೆ. ರೈಟ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್, ನೀವಾಗಲೇ ಎಜುಕೇಟೆಡ್ಸ್ನ ಟಾರ್ಗೆಟ್ ಮಾಡಿ ಅವ್ರ ನೀಡ್ಸ್ನ ಫುಲ್ಫಿಲ್ ಮಾಡೋ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅಂಥವ್ರನ್ನೇ ಹಿಡಿತಾರೆ ಅಂಥೇಳಿ. ಎಜುಕೇಷನ್ ಪರ್ಪಸ್ಸೇ ಸರ್ವ್ ಆಗಲಿಲ್ಲ ಅಲ್ವಾ? ಅಂದರೆ ಅವರು ಯಾವುದೋ ಒಂದು ಗೌರ್ಮೆಂಟ್ ಕಾಲೇಜಲ್ಲೇ ಓದಿರ್ತಾರೆ, ಒಂದೊಳ್ಳೆ ಎಜುಕೇಷನ್ ಪಡ್ಕೊಂಡಿರ್ತಾರೆ, ಡಾಕ್ಟ್ರು ಪ್ರೊಫೆಸರು ಅಂತ ಹೆಸರು ಪಡ್ಕೊಂಡಿರ್ತಾರೆ. ಏನು ತುಂಬ್ತಾರೆ ಅವ್ರು ಇಂಥ ಕೃತ್ಯದಲ್ಲಿ ಭಾಗಿಯಾಗೋದಕ್ಕೆ? ಅಂದರೆ ಆ ಪೀರಿಯಡ್ ಹೆಂಗಿರುತ್ತೆ ಅವ್ರು? ಫಸ್ಟ್ ಅವರು ವೀಕ್ನೆಸ್ನ ಅಟ್ಯಾಕ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಮನುಷ್ಯ ಅಂದಮೇಲೆ ಏನೋ ಒಂದು ವೀಕ್ನೆಸ್ ಇರುತ್ತೆ. ದುಡ್ಡಿನ ವೀಕ್ನೆಸ್ಸು, ಇನ್ಯಾವುದೋ ವೀಕ್ನೆಸ್ಸು, ಸಮಥಿಂಗ್. ದೇ ವರ್ಕ್ ಆನ್ ದೇರ್ ವೀಕ್ನೆಸ್, ದೇ ಫುಲ್ಫಿಲ್ ದೇರ್ ವೀಕ್ನೆಸ್. ಆಮೇಲೆ ಏನು ಮಾಡ್ತಾರೆ, ಸ್ಲೋ ಆಗಿ ಅವ್ರಿಗೆ ಮೈಂಡ್ ವಾಶ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೀನು ಯಾಕೆ ಹಿಂಗೆ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ಯಾ, ನೀನು ಯಾಕೆ ಇಷ್ಟೊಂದು ಒದ್ದಾಡ್ತೀಯ, ಬೆಳಿಗ್ಗೆಯಿಂದ ರಾತ್ರಿ ದುಡ್ದು ಏನು ಮಾಡ್ತೀಯ ನೀನು, ಕೊನೆಗೆ ಸಮಾಜಕ್ಕೆ ಏನು ಸೇವೆ ಮಾಡಿ ನೀನು ಸಾಯ್ಬೇಕು ಅಂತಿದ್ಯಾ, ಈ ಥರ ತುಂಬಕ್ಕೆ ಶುರು ಮಾಡ್ತಾರೆ. ಈ ಥರ ನೀನು ಸತ್ತರೆ ಅಲ್ಲಿ ಜಿಹಾದ್ಗೆ ಹೋಗ್ತೀಯಾ, ಅಲ್ಲಿ ಇದು ನೋಡ್ಕೋತಾರೆ, ಏನು ಅಲ್ಲಿ ಕನ್ಯರು ಬರ್ತಾರೆ, ಅದು ಯಾರು ಏನೇನಿದೆಯೋ ಅವರು ಅದನ್ನೆಲ್ಲ ಟರ್ಮಿನಾಲಜೀಸ್ಗಳು ಯೂಸ್ ಮಾಡ್ತಾರೆ. ಸೊ ಈ ಥರ ಮನಸ್ಥಿತಿನ ಬದಲಾಯಿಸ್ತಾರೆ ಅವರು. ಅವ್ರ ಕಡೆ ವಶ ಮಾಡ್ಕೋತಾರೆ ಫಸ್ಟು. ಆ ವಶ ಮಾಡ್ಕೊಳ್ಳೋಕ್ಕೆ ಅವ್ರ ಮನೆ ಬಡತನನೋ ಇಲ್ಲ ಅವ್ರ ಕಡೆ ಯಾರು ಮದುವೆ ಆಗಿರಲ್ವೋ ಏನೋ ಒಂದು ಇರುತ್ತೆ, ಏನೋ ಒಂದಿರುತ್ತೆ. ದೇ ವಿಲ್ ಫಸ್ಟ್ ಕ್ಯಾಚ್ ದಟ್ ವೀಕ್ನೆಸ್. ಏನು ಒದ್ದಾಡ್ತಾ ಇದ್ದಾನೆ ನೋಡ್ಕೋತಾರೆ, ಅದನ್ನ ಫುಲ್ಫಿಲ್ ಮಾಡಂಗೆ ಫ್ರೆಂಡ್ಶಿಪ್ ಆಗ್ತಾರೆ. ಆಮೇಲೆ ಅವ್ರನ್ನ ಸ್ಲೋ ಆಗಿ ಕನ್ವರ್ಟ್ ಮಾಡಿ ಈ ಒಂದು ಫೀಲ್ಡ್ಗೆ ಕರ್ಕೊಂಡ್ಬರ್ತಾರೆ. ಈಗ ಸದ್ಯಕ್ಕೆ ಈಗ ಉಮರ್ ತಾಯಿನ ಮತ್ತು ಅವ್ರ ಸಹೋದರನ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ ಅನ್ನುವ ಇನ್ಫಾರ್ಮೇಷನ್ ಇದೆ. ರೈಟ್ ನಾವು ಸಿಚುವೇಶನ್ ನೋಡಿದ್ರೆ ಅವ್ರ ಕುಟುಂಬಕ್ಕೆ ಈ ಮಾಹಿತಿ ಇರಬಹುದು ಅಂತ ಅನ್ಸುತ್ತಾ, ಇಲ್ಲ ಅಂತ ಅನ್ಸುತ್ತೆ? ಹೇಳಕ್ಕಾಗಲ್ಲ. ಅವ್ರ ಕುಟುಂಬಕ್ಕೆ ಗೊತ್ತಿಲ್ಲದೇನೂ ಮಾಡ್ಬೋದು. ಓಕೆ, ಕುಟುಂಬಕ್ಕೆ ಗೊತ್ತಿಲ್ಲದೇನೂ ಮಾಡಿರ್ತಾರೆ, ಕುಟುಂಬಕ್ಕೆ ಗೊತ್ತಿದ್ದು ಮಾಡಿರ್ತಾರೆ. ಅದು ಹೇಳಕ್ಕಾಗಲ್ಲ ಅವ್ರಿಗೆ ಯಾವ ಸಿಚುವೇಶನ್ ಅಲ್ಲಿ ಯಾವ ತಂದೆ ತಾಯಿ ಕಷ್ಟ ಬಿದ್ದು ಡಾಕ್ಟರ್ ಓದಿಸಿರೋರು ಈ ಒಂದು ಕೃತ್ಯಕ್ಕೆ ಇಳಿಲಿ ಅಂತ ಬಯಸ್ತಾರೆ, ಡಾಕ್ಟರ್ ಓದಿಸಿರ್ತಾರೆ. ಇದು ಏನೋ ಒಂದು ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಅವ್ರ ಮನಸ್ಥಿತಿಲಿ ಓದಿಸಿರ್ತಾರೆ. ಈ ಕೃತ್ಯಕ್ಕೆ ಬಳಸ್ಬೇಕು ಅನ್ನೋ ಜಿಹಾದಿಗೆ ಯೂಸ್ ಮಾಡ್ಬೇಕು ಅಂದ್ರೆ ಖರ್ಚು ಮಾಡಿ ಯಾಕೆ ಡಾಕ್ಟರ್ ಓದಿಸಿರ್ತಾರೆ. ಸೊ ಈ ತರ ಎಲ್ಲ ನಮಗೆ ಬರುತ್ತೆ. ಬಟ್ ಐ ರಿಯಲಿ ಡು ನಾಟ್ ನೋ ಅಲ್ಲಿ ಏನು ಸಿಚುಯೇಷನ್ ನಡೆದಿದೆ ಅಂತ ನನಗೂ ಗೊತ್ತಿಲ್ಲ. ಡೆಫಿನೆಟ್ಲಿ ಸರ್. ಜೈಷ್ ಎ ಮೊಹಮ್ಮದ್ ಸಂಘಟನೆ ಬಗ್ಗೆ ಹೇಳಿ ಸರ್. ಜೈಷ್ ಇ ಮೊಹಮ್ಮದ್ ಅವ್ನು ಮಕ್ಸೂದ್ ಅಜಾರ್, ಅವ್ನು ಏನಾಗಿದೆ, ಅವ್ನು ಇಡೀ ಫ್ಯಾಮಿಲಿನ ನಾಶ ಮಾಡಾಯ್ತು. 9 ಜನ ಏನೋ ಸತ್ತೋದ್ರು. ಈಗ ಅವರ ತಂಗಿ
ತಂಗಿ ಹೆಸರು ಮರ್ತುಬಿಟ್ಟೆ. ಆ ತಂಗಿ ಈಗ ಒಂದು ವುಮನ್ ಸೂಸೈಡ್ ಸ್ಕ್ವಾಡ್ ಅಂತ ಶುರು ಮಾಡಿದ್ದಾಳೆ. ಅವಳು ಹೇಳ್ತಾಳೆ, ಇದು ಪ್ರತೀಕಾರ ನಾವು ತಗೋತೀವಿ, ನಾವು ಹೆಂಗಸರುಗಳನ್ನ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ ಸೂಸೈಡ್ ಸ್ಕ್ವಾಡ್ ಆಗಿ. ಇವರು ಭಾರತಕ್ಕೆ ಬಂದೇ ಬರ್ತಾರೆ, ಅವರು ನಾಶ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅದೊಂದು ನಾವು ಸ್ಕ್ವಾಡ್ ರಚನೆ ಮಾಡಿದ್ದೀವಿ ಅಂತ ಅವಳು ಓಪನ್ ಆಗೇ ಹೇಳ್ತಾಳೆ. ಮೊನ್ನೆ ಅಕ್ಟೋಬರ್ 30 ನಡೀತಲ್ಲ, ಅದೇ ಸಮಯದಲ್ಲಿ ಅವಳು ಇದು ಮಾಡ್ತಾಳೆ. ಅದು ಗೊತ್ತಿಲ್ಲ ಥ್ರೂ ಬಾಂಗ್ಲಾದೇಶ್ ಅವ್ರು ಒಳಗಡೆ ನುಸುಳ್ತಾರ. ಮತ್ತೆ ನೀವೀಗ ಇದು ಹೇಳಿದ್ರಿ, ಈ ಕೃತ್ಯದಲ್ಲಿ ಒಬ್ಬ ಲೇಡಿ ಕೂಡ ಇದ್ದಾರೆ ಅಂತಂದ್ರೆ, ಅದು ಇಷ್ಟು ಬೇಗ ಅವಳು ಮಾಡಿದಳು ಯಾಕಂದ್ರೆ ಇವಳು ಇಲ್ಲಿದ್ದವಳು, ಇವಳು ಇಲ್ಲಿ ಕೆಲಸ ಮಾಡ್ತಿದ್ದವಳು. ಪಾಕಿಸ್ತಾನಿಗೆ ಕರ್ಕೊಂಡೋಗಿ ಏನಾರು ಮಾಡಿದ್ರ ಅದು ಗೊತ್ತಿಲ್ಲ ನನಗೆ. ಬಿಕಾಸ್ ಇದನ್ನೆಲ್ಲ ಏನಂದ್ರೆ ತನಿಖೆದು ಇನ್ನೂ ಕಂಪ್ಲೀಟ್, ಇನ್ನೂ ಅವ್ರ ತನಿಖೆ ನಡೀತಾ ಇದೆ. ಅವ್ರು ಹೆಂಗ್ ಬಂದ್ರು, ಈ ಫೀಲ್ಡ್ ಏನಕ್ಕೆ ಬಂದ್ರು, ಅವ್ರ ಗನ್ ಎಲ್ಲಿಂದ ಸಿಕ್ತು, ಈ ಪೌಡರ್ ಎಲ್ಲಿಂದ ಸಿಕ್ತು. ಸೊ ಇದೆಲ್ಲ ಇನ್ನೂ ತನಿಖೆ ನಡೀತಾ ಇದೆ. ಇಟ್ ಇಸ್ ಟೂ ಪ್ರೀ ಮೆಚ್ಯೂರ್ ಟು ಹಿಂಗೆ ಆಗಿದೆ ಹಂಗೆ ಆಗಿದೆ ಅಂತ ಹೇಳಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸರಿ, ಪೊಲಿಟಿಕಲ್ ಹೈಡ್ರಾಮಾದ ಬಗ್ಗೆ ಹೇಳಿ. ಯಾಕಂತ ಹೇಳಿದ್ರೆ ಪಹಲ್ಗಾಮ್ ದಾಳಿ ಆಯಿತು, ಆಪರೇಷನ್ ಸಿಂಧೂರ ಆಯಿತು, ಒಂದು ಕೃತ್ಯಕ್ಕೆ ಪ್ರತಿಕ್ರಿಯೆ ಅನ್ನೋದಾಯಿತು. ಅಮೇರಿಕಾದ ಇಂಟರ್ಫಿಯರೆನ್ಸ್ ಇದೆಯೋ ಇಲ್ವೋ ಅಲ್ಲಿಗೆ ಅದು ಎಂಡ್. ಅದಕ್ಕೇನು ಪ್ರಶ್ನೆಗೆ ಒಂದು ಉತ್ತರ ಕೊಟ್ಟಾಯಿತು, ಅಲ್ಲಿ ಎಂಡ್, ಒಂದು ಶಾಂತಿ ಸ್ಥಾಪನೆ ಅಂತ ಆಗಿದೆ. ಬಟ್ ಲಾಸ್ಟ್ ಅಕ್ಟೋಬರಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ ಪ್ರಕಾರ ನಾವು ನೆಕ್ಸ್ಟ್ ಏನೋ ಮಾಡೋದಕ್ಕೆ ಹೊರಟಿದ್ದೀವಿ, ಆತ್ಮಹತ್ಯೆ ದಾಳಿಗಳಾಗ್ತವೆ, ನಮಗೆ ಅಮೇರಿಕಾ ಸಪೋರ್ಟ್ ಇದೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದಾದರೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ? ಇದು ಅಮೇರಿಕದ ನಮ್ದು ಒಂದು ದುರದೃಷ್ಟ ನೋಡಿ. ಅವನು ಅಷ್ಟು ಓಪನ್ ಆಗಿ ಅಮೇರಿಕಾ ನಮ್ಮ ಸಪೋರ್ಟಲ್ಲಿ ಇದೆ ಅಂದಾಗೂ ಅಮೇರಿಕಾ ಒಂದು ಸ್ಟೇಟ್ಮೆಂಟ್ ಕೊಡಲ್ಲ. ಆಸಿಮ್ ಮುನೀರ್ನ ಕರ್ಕೊಂಡೋಗಿ ರಾಜಾತಿಥ್ಯ ಮಾಡ್ತಾರೆ, ಆಮೇಲೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಾರೆ. ಸೊ ಅಲ್ಲಿ ಯಾವ ಥರ ಸಪೋರ್ಟ್ ಬೇಕಾದ್ರೂ ಮಾಡೋಕ್ಕೆ ರೆಡಿ ಆಗ್ತಾರೆ ಅಮೇರಿಕನ್ಸ್. ಪಾಕಿಸ್ತಾನ ಅಫ್ಘಾನಿಸ್ತಾನ್ ಮೇಲೆ ದಾಳಿ ಮಾಡಕ್ ಹೋದಾಗ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಗಾರಾಮ್ ಏರ್ ಬೇಸ್ ನಮ್ಗೆ ಬೇಕು ಅಂತ ಹೇಳ್ತಾರೆ. ಸೊ ಈ ತರ ಎಲ್ಲ ನೋಡಿದ್ರೆ ಅಮೆರಿಕದ ದ್ವಂದ್ವ ನೀತಿ ಅಂದ್ರೆ ಅವರು ಇಲ್ಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಭಾರತಕ್ಕೆ ಅನ್ನೋದು ಅವ್ರ ಮನಸ್ಸಿಗೆ ಚೆನ್ನಾಗಿ ಬಂದ್ಬಿಟ್ಟಿದೆ. ಮತ್ತೆ ನೋಬೆಲ್ಗೆ ಒದ್ದಾಡ್ತಾರೆ ಟ್ರಂಪ್ ನೋಬಲಿಗೆ ಒದ್ದಾಡ್ತಾರೆ, ನಾನೇ ವಾರ ನಿಲ್ಸಿದ್ದು, ನಾನೇ ಇದು ಮಾಡಿದ್ ನಿಲ್ಸಿದ್ದು ಅಂತ. ಬಟ್ ಅವ್ರ ಮನಸ್ಥಿತಿ ಏನಂದ್ರೆ ನೇಪಾಳಲ್ಲಿ ಶುರು ಮಾಡಿದ್ ಇವ್ರೆ ಜನ್ಸೆಟ್ ಗಲಾಟಿ, ಈ ಕಡೆ ಬಾಂಗ್ಲಾದೇಶಲ್ಲಿ ಗಲಾಟಿ ಶುರು ಮಾಡಿಸಿದ್ರು, ಅದು CIA ಕೈವಾಡ. ಈಗ ಆಫ್ಘಾನಿಸ್ತಾನಲ್ಲಿ ಶುರು ಮಾಡಿಸಿದ್ರು, ಆ ಬಗಾರಾಮ್ ಬೇಸ್ ಕಿತ್ಕೊಳ್ಳೋಕ್ಕೋಸ್ಕರ ಈ ಪಾಕಿಸ್ತಾನನ್ನ ಬಿಟ್ಟು ಅಲ್ಲಿ ಯುದ್ಧ ಶುರು ಮಾಡಿದ್ರು. ಸೊ ಈ ತರ ನಮ್ಮ ಭಾರತದ ಸುತ್ತಲೂ ಬರೇ ಶತ್ರುತ್ವನೇ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಭಾರತ ಅವ್ರು ನೆಮ್ಮದಿಯಾಗಿರಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಭಾರತದಲ್ಲೂ ಇಲ್ಲೂ ಟೆರರಿಸ್ಟ್ ಅವ್ರು ಅಮೆರಿಕದ ಹಿಡಿತಕ್ಕೆ ಬರಬೇಕು, ನಾವು ದೊಡ್ಡಣ್ಣನ ಕಾಲಕ್ಕೆ ಬೀಳಬೇಕು. ಅವರು ನಮ್ಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ, ನಾವು ಆ ಟೆರರಿಸ್ಟ್ ಮಾಡಬೇಡಿ ಅಂತೀವಿ, ನಾವು ಇವ್ರಿಗೆ ವಾರ್ನ್ ಮಾಡ್ತೀವಿ ಅಂದ್ರೆ ಭಾರತನೂ ಅವರ ಕಪಿ ಮುಷ್ಟಿಯಲ್ಲೇ ಇರಬೇಕು. ಯಾಕಂದ್ರೆ ಭಾರತ ಗ್ಲೋಬಲ್ ಸೌತ್ಗೆ ಒಂದು ವಿಶ್ವ ನಾಯಕನ ಸ್ಥಾನಕ್ಕೆ ಹೋಗೋ ಅಂತ ಒಂದು ಎಲ್ಲಾ ತರ ಲಕ್ಷಣಗಳು ಇರೋದ್ರಿಂದ ಇದು ಒಂದು, ಈಗ ಚೈನಾ ಹೇಗೆ ಒಂದು ಇದಾಗಿ ನಿಂತ್ಕೋತು, ರಷ್ಯಾ ಹೇಗೆ ಒಂದು ಸಪ್ರೇಟ್ ಆಗಿ ನಿಂತ್ಕೋತಾ ಇದೆ, ಭಾರತನೂ ಅದೇ ದಾರಿಯಲ್ಲಿದೆ. ಇದನ್ನ ಯಾಕೆ ನಮ್ ಕಪಿ ಮುಷ್ಟಿಲಿ ಇಟ್ಕೋಬಾರ್ದು ಅನ್ನೋದೊಂದು ಅವ್ರಿಗೆ. ಹಾಗಾದ್ರೆ ಇಂಥ ದಾಳಿಗಳನ್ನ ಎದುರಿಸುವಂತ ಶಕ್ತಿ ನಮ್ಮಲ್ಲಿದೆಯಾ? ಖಂಡಿತ ಇದೆ, ನಮ್ಮಲ್ಲೂ ಇದೆ, ಅಂಥ ಶಕ್ತಿ ಇದೆ. ಏನಂದರೆ ನಾನು ಹೇಳೋದ್ನಲ್ಲ, ಮೋರ್ ಆಫ್ ಟೆಕ್ನಾಲಜಿ. ಈಗ ಏನಾಗುತ್ತೆ ಅಂದರೆ ಹಿಂದೆ ಇದ್ದಿದ್ದಂಥ ಮಚ್ಚು, ಚೈನು, ಗನ್ನು ಅದೆಲ್ಲ ಮುಗಿದೋಯ್ತು. ಈಗೆಲ್ಲ ಟೆಕ್ನಾಲಜಿಕಲ್ ವಾರ. ಹಿಂದೆ ಏನಿತ್ತು ಅಂದರೆ ಏರೋಪ್ಲೇನ್ ಅಂದರೆ ಡಾಗ್ ಫೈಟ್ ಮಾಡೋಕ್ಕಾಗತ್ತಾ, ಅಂದರೆ ಆ ಪ್ಲೇನ್ ಅವನು ಇವ್ನಿಗೆ ಹೊಡಿಬೇಕಾದ್ರೆ ಅವನು ಹೆಂಗೆ ತಿರುಗಿಸ್ತಾನೆ ಪ್ಲೇನ್ನ, ಹೆಂಗೆ ಎಸ್ಕೇಪ್ ಆಗುತ್ತೆ. ಈಗ ಏನಾಗ್ಬಿಟ್ಟಿದೆ ಅಂದರೆ ಡಾಗ್ ಫೈಟ್ ಅನ್ನೋದೇ ಇಲ್ಲ. ನಾವು ಆ ಪ್ಲೇನ್ ಅವ್ರ ಇದಕ್ಕೆ ಹೋಗಲ್ಲ, ಪ್ರದೇಶಕ್ಕೆ. ಇಲ್ಲಿಂದಾನೇ ಕೂತ್ಕೊಂಡು ಅಸ್ತ್ರ ಮಿಸೈಲ್ ಬಿಡ್ತೀವಿ, ಇಲ್ಲಿಂದಾನೇ ಕೂತ್ಕೊಂಡು MPDA ಮಿಸೈಲ್ ಬಿಡ್ತೀವಿ, 300 ಕಿಲೋಮೀಟರ್ ದೂರದಲ್ಲಿ ಅವ್ನು ಏರೋಪ್ಲೇನ್ ನೋಡೋದು ಬಿಸಾಕತ್ತೆ. ಸೊ ಈಗ ಏನಾಗ್ಬಿಟ್ಟಿದೆ, ಡಾಗ್ ಫೈಟ್ ಅನ್ನೋ ಟೆಕ್ನಾಲಜಿನೇ ಹೊಟ್ಟೋಯ್ತು. ಸೊ ಈ ತರ ಎವ್ರಿ ಡೇ ದೇರ್ ಇಸ್ ಅ ಟೆಕ್ನಾಲಜಿ ಅಪ್ಗ್ರೇಡ್. ಸೊ ವಿ ಆಲ್ಸೋ ಹ್ಯಾವ್ ಟು ಬಿ ರನ್ನಿಂಗ್ ಬಿಹೈಂಡ್ ದ ಟೆಕ್ನಾಲಜಿ. ತುಂಬಾ ಫಾಸ್ಟ್ ಆಗಿ ಟೆಕ್ನಾಲಜಿನ, ಅಂದ್ರೆ ಒಂದು ಟೆರರಿಸ್ಟ್ ಆಕ್ಟಿವಿಟಿ ಆಗುತ್ತೆ ಅಂದ್ರೆ ಎಷ್ಟು ಸೆನ್ಸಿಟಿವ್, ಎಷ್ಟು ಕ್ಯಾಮ್ರಾಸ್ಗಳು, ಎಷ್ಟು ಏಜೆನ್ಸಿಗಳು ಆ್ಯಕ್ಟ್ ಮಾಡ್ತಾ ಇರ್ತವೆ. ಈಗ ದುಬೈಯಲ್ಲಿ ಕಾಣಲ್ಲ ನಿಮ್ಗಂತ ಟೆರರಿಸ್ಟ್ ಆಕ್ಟಿವಿಟಿ, ಅರಬ್ ಕಂಟ್ರೀಸಲ್ಲಿ ಇಲ್ಲ ಟೆರರಿಸ್ಟ್ ಆಕ್ಟಿವಿಟಿ. ಅಂದರೆ ಆ ಒಂದು
ಭಯ, ಆ ಒಂದು ಸಿಸ್ಟಮ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಲ್ಲಿ ಯಾರು ಟ್ರಾಫಿಕ್ ವೈಲೇಟ್ ಮಾಡಲ್ಲ. ಏನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಸರ್ ಹಂಗಾದ್ರೆ? ಆ ಸಿಸ್ಟಮ್ ಆ್ಯಂಡ್ ದಿ ವೇ ಆಫ್ ಪನಿಷ್ಮೆಂಟ್, ದ ಲೀಗಲ್ ಜುಡಿಷಿಯರಿ ಸಿಸ್ಟಮ್. ಐ ಅಗ್ರಿ. ಇಲ್ಲಿ ಒಬ್ಬ ಕಳ್ಳ ಅಂತ ಗೊತ್ತಿದ್ರು 10 ವರ್ಷ 20 ವರ್ಷ ಆದ್ರೂ ಸಿಸ್ಟಮ್ ಮುಗಿಯಲ್ಲ. ನೀವು ಮೊನ್ನೆ ನೋಡಿದ್ರಿ ಆ ಜೈಲಿಂದ್ರಲ್ಲಿ ಯಾರೋ ಟೆರರಿಸ್ಟ್ ಊಟ ಮಾಡ್ಕೊಂಡು ಫೋನ್ ಇಟ್ಕೊಂಡು ಕೂತ್ಕೋತಾನೆ, ಇನ್ನೊಬ್ಬನ್ನ ಇನ್ನೊಂಥರ ನೋಡ್ಕೋತಾರೆ. ಸೊ ಈ ತರ ಸಿಸ್ಟಮ್ ಅನ್ನೋದು ನಾವು ಹಿಂದೆ ಹೋಗ್ಬಿಟ್ರೆ ಏನಾಗುತ್ತೆ, ಎಲ್ಲೋ ವೀಕ್ ಆಗ್ತಾ ಹೋಗುತ್ತೆ ದೇಶ. ಇಲ್ಲಿ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಮನೋಭಾವ ಬಂದ್ಬಿಡುತ್ತೆ. ಆ ಮನೋಭಾವನ ತೆಗೆದು ಆ ಒಂದು ಸಿಸ್ಟಮ್ ತರ ತನಕ ಈ ಒಂದು ಗಲಾಟೆಗಳು, ಈ ಒಂದು ಇದು ನಡೀತಾನೇ ಇರುತ್ತೆ. ಖಂಡಿತ ಸರ್. ನೀವಾಗ್ಲೇ ಇನ್ನೊಂದು ಉಲ್ಲೇಖ ಮಾಡಿದ್ರಿ, ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಭಾರತದ ಸುತ್ತಮುತ್ತ ರಾಷ್ಟ್ರಗಳಲ್ಲಿ ಶತ್ರುತ್ವ ಅಂತ ಹೇಳಿ ಇದನ್ನು ಪೊಲಿಟಿಕಲಿ ಇಂಟರ್ನಲಿ ತಗೋತಾರೆ. ಅಂದರೆ ನಾವೊಂದು ಇಂಡಿಯಾ ಅಂತ ತಗೊಂಡಾಗ ಇಲ್ಲಿ ಪೊಲಿಟಿಕಲ್ ಪಾರ್ಟೀಸು ನೋಡಿ, ಈ 11 ವರ್ಷದ ಹಿಂದೆ ಇದ್ದಂತಹ ಭಯೋತ್ಪಾದನಾ ಚಟುವಟಿಕೆಗೂ ಈ 11 ವರ್ಷದ ಈಚೆಗಿರುವಂಥ ಭಯೋತ್ಪಾದನಾ ಚಟುವಟಿಕೆಗೂ ವ್ಯತ್ಯಾಸ ಎಷ್ಟಿದೆ. ಕಾಂಗ್ರೆಸ್ ಆಡಳಿತದಲ್ಲಿ ಅಂಥ ಘೋರ ಚಟುವಟಿಕೆಗಳಾಗಲಿಲ್ಲ. BJP ಅನ್ನೋದು ಸುತ್ತಮುತ್ತ ರಾಷ್ಟ್ರಗಳ ಜೊತೆ ಶತ್ರುತ್ವವನ್ನು ಕಾಯ್ಕೊಳ್ತಾ ಇದೆ, ಪ್ರಚೋದನೆ ಕೊಡುತ್ತೆ. ಹಿಂದುತ್ವದ ಹೆಸರಲ್ಲಿ, ಹಿಂದೂಸ್ತಾನದ ಹೆಸರಲ್ಲಿ ಇಂಥ ಕೃತ್ಯಗಳು ಜಾಸ್ತಿ ಆಗ್ತಿದ್ದಾವೆ. ಸಹಜವಾಗಿ ನಾವು ಯಾವಾಗ ಟ್ರಿಗರ್ ಮಾಡ್ತೀವಿ ಇಂಥ ಆನ್ಸರ್ಗಳು ಬರ್ತಿವೆ ಅಂತ ಹೇಳ್ತಾರಲ್ಲ, ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ಗೊತ್ತಿಲ್ಲ ಸರ್. ಈ ಥರದ ಟಾಕು ಟೀಕೆಗೆ ನೀವೇನು ಹೇಳ್ತೀರಿ ಅಂತ? ನಾವು ನಮ್ಮದೇ ಆದ ಒಂದು ಐಡೆಂಟಿಟಿ ನಾವು ಎಸ್ಟಾಬ್ಲಿಷ್ ಮಾಡಲೇಬೇಕು. ಯಾವಾಗಲೂ ಎಲ್ಲರ ಜೊತೆನೆ ಮಂಚವಾಡು ಅಂತ ಹೋಗಕ್ಕೆ ಹೋದ್ರೆ ನಾವಾಗಿ ಎಲ್ಲರ ಹತ್ರ ನಾನು ಚೆನ್ನಾಗಿರಕ್ಕೆ ಆಗಲ್ಲ. ವಿ ಹ್ಯಾವ್ ಟು ಸ್ಟ್ಯಾಂಡ್ ಆನ್ ಅವರ್ ಓನ್. ಹಂಗನ್ಬಿಟ್ಟು ಸುತ್ತಲೂ ನಾವು ಶತ್ರುತ್ವನು ಬೆಳೆಸ್ಕೊಂಡಿರೋಕ್ಕಾಗಲ್ಲ. ನೀವು ಹೆಂಗೆ ನಿಮ್ಮ ಮನೆ ಸುತ್ತಲೇ ನೀವು ಕರೆಕ್ಟಾಗಿಲ್ಲ ಅಂದರೆ ನೀವು ಅಲ್ಲಿ ಏರಿಯಾ MLA ಹೆಂಗೆ ಆಗ್ತೀರಾ? ನಿಮ್ಮ ಸುತ್ತಲೂ ಮನೆಯವರೇ ಯಾರು ನಿಮ್ಗೆ ಸಪೋರ್ಟ್ ಮಾಡಲ್ಲ ಅಂದರೆ ಯು ಕೆನಾಟ್ ಬಿಕಮ್ ಎ MLA ಆಫ್ ದಟ್ ಏರಿಯಾ. ಕರೆಕ್ಟ್. ಸೊ ಹೌ ಯು ಕೀಪ್ ದೆಮ್, ಎದುರ್ಸಿಟ್ಕೋತಿರೋ ಇಲ್ಲ ಒಳ್ಳೆತನದಲ್ಲಿ ಇಟ್ಕೋತಿರೋ, ಯಾವ ಥರ ಇಟ್ಕೋತಿರೋ, ಅಲ್ಲಿ ಡಿಪ್ಲೊಮೆಸಿ ಪ್ಲೇಸ್ ಎ ಬಿಗ್ ರೋಲ್. ಅವ್ನು ಒಳ್ಳೆಯವನ ಕೆಟ್ಟವನ, ಬಟ್ ಅವನ ಹತ್ರ ಹೆಂಗಿರ್ಬೇಕು ಹಂಗಿರ್ತೀವಿ. ಅವ್ನು ಎಲ್ಲಿಡ್ಬೇಕು ಅಲ್ಲಿ ಇಡ್ತೀವಿ, ಬಟ್ ಅವನ ಹತ್ರನು ಚೆನ್ನಾಗಿರ್ತೀವಿ. ಮುಖ ನೋಡದೇ ಇರೋ ಹಂಗೆ ಮಾಡೋ ಅಂತ ಸ್ಥಿತಿಲಿ ನಾವಿರಲ್ಲ. ಬಟ್ ಈಗ ಭಾರತದ ಪರಿಸ್ಥಿತಿ ನೋಡಿ ಸರ್, ಈ ಕಡೆ ಬಾಂಗ್ಲಾನು ಹಂಗೆ. ನಮ್ಗೆ ಹೆಂಗಾಗಿದೆ ಅಂದ್ರೆ ಒಂದ್ ಕಡೆ ಬಾಂಗ್ಲಾ, ಒಂದ್ ಕಡೆ ನೇಪಾಳ, ಒಂದ್ ಕಡೆ ಮಾಲ್ಡವೀಸು, ಈ ಕಡೆ ಶ್ರೀಲಂಕಾ, ಎಲ್ಲಾ ಸುತ್ತಲೂ ಹೀಗೆ ಆಗೋಗ್ಬಿಟ್ಟಿದೆ. ಆರ್ ದೇ ಕವರಿಂಗ್? ಇದು ಏನಾಗಿದೆ ಅಂದ್ರೆ ಇದು ಒಂದು ಚೈನಾ ಕುಮ್ಮಕ್ಕು, ಒಂದ್ ಕಡೆ ಅಮೇರಿಕಾ ಕುಮ್ಮಕ್ಕು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಡಿಪ್ಲೊಮೆಸಿ, ಅಫ್ಕೋರ್ಸ್ ಜೈಶಂಕರ್ ಈಸ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಆಸ್ ಎ, ಬಟ್ ಈ ನೀಡ್ಸ್ ಸಚ್ ಎ ಸ್ಟ್ರಾಂಗ್ ಟೀಮ್ ಟು ಮೇಂಟೈನ್ ದಿಸ್ ಡಿಪ್ಲೊಮೆಸಿ. ಇಲ್ದಿದ್ರೆ ಒಂದ್ ಕಡೆ ಮಯನ್ಮಾರಲ್ಲಿ ಗಲಾಟೆ, ಅಲ್ಲೂ ಉಗ್ರರನ್ನ ಟ್ರೈನ್ ಮಾಡಿ ಕಳಿಸ್ತಾ ಇದ್ದಾರೆ. ಸೊ ಈ ತರ ಅನೇಕ ಇಶ್ಯೂಸ್ ಇದೆ ಸುತ್ತಲೂ. ನಾವು ಅದನ್ನು ನಾವು ಅಟೆಂಡ್ ಮಾಡ್ಬೇಕಾಗತ್ತೆ. ಒಳಗಡೆ ಇರೋ ಸೆಕ್ಯೂರಿಟಿನೂ ನಾವು ಟೈಟ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಬೇಕಾಗಿರುವಂತ ಟೆಕ್ನಾಲಜಿಗಳು, ಈಗ ಮುಂದುವರೆದಂತ ಟೆಕ್ನಾಲಜಿಗಳನ್ನ ಬಳಸ್ಬೇಕಾಗತ್ತೆ. ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ನಾವು ನೋಡ್ಬೇಕಾಗತ್ತೆ ಅಷ್ಟೇ. ಸರಿಗ ಇಂಥ ಕೇಸಸ್ ನಡೆದಿದ್ದಾಗ, ಇಂಥ ಬ್ಲಾಸ್ಟ್ ಪ್ರಕರಣಗಳು ನಡೆದಿದ್ದಾಗಲೇ ಕೆಲವೊಂದು ಪೊಲೀಸ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಬರುತ್ತೆ. ಇಲ್ಲೇ ಆನೇಕಲ್ನಲ್ಲಿ ಪಾಕಿಸ್ತಾನಿ ಪ್ರಜೆಗಳ ಬಂಧನ, ಇಲ್ಲೇ ಸುತ್ತಮುತ್ತ ಬೆಂಗಳೂರಿನ ಆಸುಪಾಸಲ್ಲಿ ಎಲ್ಲೋ ಬಾಂಗ್ಲಾದವರಿದ್ದಾರೆ ಅಂತ. ಅಂದರೆ ಪರದೇಶಿಗಳ ಅಥವಾ ಹೊರಗಿನವರು ಒಳನುಸುಳುವಿಕೆಯ ಪ್ರಮಾಣ ಎಷ್ಟಿದೆ, ಅದೆಷ್ಟು ಅಪಾಯಕಾರಿ? ಅದು ಭಾಳನೇ ಅಪಾಯಕಾರಿ. ಅದು ಪೊಲೀಸವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಅದಕ್ಕೊಂದು ಇಂಟೆಲಿಜೆನ್ಸ್ ಅಂತ ಇದೆ, ಅದಕ್ಕೆ ಇಮಿಗ್ರೇಷನ್ ಚೆಕ್ ಮಾಡಕ್ ಒಂದು ವಿಂಗ್ ಇದೆ. ಬಟ್ ಏನ್ ಮಾಡ್ತಾ ಇದಾರೆ ನಮ್ಮ ರಾಜಕಾರಣಿಗಳು, ಅವರ ಉದ್ದೇಶಕ್ಕೆ ಬಳಸ್ಕೊತಾ ಇದ್ದಾರೆ. ಅವ್ರನ್ನ ಆಕ್ಚುಲಿ ಇಂಟೆಲಿಜೆನ್ಸ್ ಅಂದ್ರೆ ಇಂಟೆಲಿಜೆನ್ಸ್ ಕೆಲಸ ಮಾಡಕ್ ಬಿಡ್ಬೇಕು. ಅದು ಬಿಟ್ಬಿಟ್ಟು ಅವ್ರು 90% ರಾಜಕೀಯದ ಇಂಟೆಲಿಜೆನ್ಸೇ ಮಾಡ್ತಾರೆ. ಅಂದ್ರೆ ಈ ಒಂದು ISD ಅಂತ ಒಂದು ಡಿಪಾರ್ಟ್ಮೆಂಟ್, ಇಂಟರ್ನಲ್ ಸೆಕ್ಯೂರಿಟಿ, ಅವ್ರಿಗೆಲ್ಲ ಏನು ಅದೊಂಥರ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅನ್ಕೋತಾರೆ. ಸೊ ಅವ್ರಗಳ ಕೆಲಸನೇ ಇದು, ಈ ತರ ಕೃತ್ಯಗಳು ನಡೀದೇ ಇರಂಗೆ ಮಾಡಬೇಕಾಗಿರುವಂತ ಇಂಟೆಲಿಜೆನ್ಸ್ ಕೆಲಸ. ಬಟ್ ಅವ್ರಿಗೆಲ್ಲ ಕರೆಕ್ಟ್ ಆಗಿರೋ ಒಂದು ಬಡ್ಜೆಟ್ ಇಟ್ಟಿಲ್ಲ, ಒಂದು ಪ್ರೋತ್ಸಾಹ ಇಲ್ಲ, ಒಂದು ಟೆಕ್ನಾಲಜಿಗಳು ಅವ್ರಿಗೆ ಏನು ಇಂಪಾರ್ಟ್ ಮಾಡಲ್ಲ. ಸುಮ್ಮನೆ ISD ಅಂತ ಮಾಡಿದೀನಿ ಅಲ್ಲಿ ಕೂತಿರು ಅಷ್ಟೇ. ಇಲ್ಲ ಇಂಟೆಲಿಜೆನ್ಸ್ ಅಂತ ಮಾಡಿದ್ದೀನಿ, ಅವನು ಎಲ್ಲಿ ಯಾವ ಪ್ಲೇನ್ ಹತ್ತದ, ಅವ್ನು ಯಾವ ಊರಿಗೆ ಹೋದ, ಅವ್ನು ನನ್ನ ಬಗ್ಗೆ ಏನು ಮಾತಾಡ್ದ, ಅವನು ನಮ್ಮ ಮನೆಗೆ
ಇವ್ರ ಮನೆಗೆ ಯಾರು ಹೋದ್ರು, ನನ್ನ ಎದುರಿಗೆ ಏನಾರು ಮಾತಾಡಿದ್ರ, ಆ ನೆಕ್ಸ್ಟ್ ವೋಟಿಂಗ್ ಆಗುತ್ತೆ ಅಲ್ಲೆಲ್ಲ ಡೇಟಾ ಕಲೆಕ್ಟ್ ಮಾಡ್ಕೊಂಡ್ರ, ಬರೀ ಇಂಥವಕ್ಕೆ ಅದನ್ನ ಉಪಯೋಗಿಸ್ಕೊತಾರೆ. ಇಂಥ ಇಂಟೆಲಿಜೆನ್ಸ್ ಅಂದ್ರೆ ಇಂಥ ಕೆಲ್ಸಗಳಿಗೆ ಯೂಸ್ ಮಾಡಬೇಕು. ಸರ್, ಪಹಲ್ಗಾಮ್ ಟೈಮಲ್ಲಿ ನಾವು ಮಾತಾಡಿದ್ವಿ ಅಂತ ಅನ್ಸುತ್ತೆ. ಈ ಉಗ್ರರ ಚಟುವಟಿಕೆಗಳ ಮೇಲೆ ಡೆಫಿನೆಟ್ಲಿ ಕಣ್ಣಿಟ್ಟಿರ್ತಾರೆ, ಇಂಟೆಲಿಜೆನ್ಸ್ ಗಮನ ಇಟ್ಟಿರುತ್ತೆ, ಸ್ಯಾಟಲೈಟ್ ಥ್ರೂ ಟಾಕ್ಸ್ ಇರುತ್ತೆ. ಇಲ್ಲಿ ಏನಾಗಿರ್ಬೋದು ಸರ್? ಇಲ್ಲಿ ನಾನು ಹೇಳದ್ನಲ್ಲ, ದೇ ಯೂಸ್ ಹೈಲಿ ಎನ್ಕ್ರಿಪ್ಟೆಡ್ ಡಿವೈಸ್, ಅಂದ್ರೆ ನಿಮ್ ಡಿಕೋಡ್ ಮಾಡಕ್ಕೆ ತುಂಬಾ ಕಷ್ಟ ಆಗತ್ತೆ. ಆಮೇಲೆ ಈ ಸ್ಯಾಟಿಲೈಟ್ ಫೋನ್ಸ್ಗಳು ಏನಾರ ಯೂಸ್ ಮಾಡೋದ್ರಂತೂ ತುಂಬಾನೇ ಕಷ್ಟ ಡಿಕೋಡ್ ಮಾಡಕ್ಕೆ. ಆಮೇಲೆ ಈಗ ತುಂಬಾನೇ ಡಿವೈಸಸ್ ಬಂದಿದೆ, ಈಗೆಲ್ಲ ಕ್ವಾಂಟಮ್ ಟೆಕ್ನಾಲಜಿ ಅಂತಾವೆಲ್ಲ ಬಂದ್ಬಿಟ್ರಂತೂ ನೀವು ಏನು ಅದ್ರ ಬಗ್ಗೆ ಕಿಂಚಿತ್ತು ನೀವು ಡಿಕೋಡ್ ಮಾಡಕ್ಕಾಗಲ್ಲ. ಇಟ್ಸ್ ಸೋ ಸೇಫ್. ಆ ಡಿಕೋಡ್ ಮಾಡಕ್ ಹೋದ್ರೇನೆ ಆ ಲಿಂಕೇ ಕಟ್ ಆಗ್ಬಿಡುತ್ತೆ. ದಟ್ ಈಸ್ ದಿ ಕ್ವಾಂಟಮ್ ಟೆಕ್ನಾಲಜಿ ವಾಟ್ ದೇ ಆರ್ ಗೋಯಿಂಗ್ ಟು ಯೂಸ್ ನೌ. ಸೊ ಈ ತರ ಎವ್ರಿ ಡೇ ದೇರ್ ಇಸ್ ಎ, ನಿಮ್ಮ ಫೋನಲ್ಲಿ ಯಾವ ಥರ ಅಪ್ಡೇಟ್ ಆಗ್ತಾ ಇದೆಯೋ ಎವ್ರಿ ಡೇ ಇಟ್ ಈಸ್ ಗೆಟಿಂಗ್ ಅಪ್ಡೇಟೆಡ್. ದ ನಾಲೆಜಸ್ ಆರ್ ಗೆಟಿಂಗ್ ಅಪ್ಡೇಟೆಡ್. ಸರ್, ಈಗ ಸ್ಫೋಟಕಗಳನ್ನ ಇಟ್ಟು ಬ್ಲಾಸ್ಟ್ ಮಾಡೋದು ಬೇರೆ, ಒಬ್ಬ ವ್ಯಕ್ತಿನೇ ಸ್ಫೋಟಕದ ರೀತಿ ತಯಾರು ಮಾಡೋದು ಬೇರೆ. ಆ ಮನೋಸ್ಥಿತಿಗೆ ತಂದ್ಬಿಡ್ತಾರ, ಸೈಕಾಲಜಿಗೆ ತಂದ್ಬಿಡ್ತಾರ. ನಾನು ಸತ್ರೇನೆ ನಾನು ಜಿಯಾದಿ ಆಗೋದು, ಇಲ್ಲ ನಾನು ಸತ್ರೇನೆ ನಮ್ಮ ಮನೆಗೆ ಇಷ್ಟು ದುಡ್ಡು ಬರುತ್ತೆ, ಏನೋ ಒಂದು ಇದರಲ್ಲಿ ದೇ ವುಡ್ ಹ್ಯಾವ್ ಟ್ರೈನ್ಡ್ ದೆಮ್. ಆ ಥರ. ಈಗ ನೆಕ್ಸ್ಟ್ ಏನಾಗುತ್ತೆ ಸರ್ ಈ ಪ್ರಕರಣ? ಈಗ ನೆಕ್ಸ್ಟ್ ಏನಂದ್ರೆ ಇನ್ವೆಸ್ಟಿಗೇಷನ್ ಅಲ್ಲಿ ಇದು ಯಾವ ತರ ಲಿಂಕು, ಯಾವ ತರ ಟೆರರ್ ಲಿಂಕು, ಎಲ್ಲಿಂದ ಬಂತು. ಈಗ ಬಾಂಗ್ಲಾದೇಶಿಂದಾನೇ ಬಂತು ಅಂದ್ರೆ ಬಾಂಗ್ಲಾದೇಶ್ ಗಡಿನ ಭದ್ರತೆ ಮಾಡಬೇಕು. ಇಲ್ಲ ಜಮ್ಮು ಕಾಶ್ಮೀರಲ್ಲಿ ಇವರನ್ನೆಲ್ಲ ಕರ್ಸ್ಕೊಂಡು ಈ ತರ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಯಾರೋ ಇಮಾಮ್ ಇರ್ತಾನೆ, ಯಾರು ಅದ್ರದ್ದು ತಲೆ ಇದನ್ನೆಲ್ಲ ಕೊಡ್ತಾ ಇರೋದು. ಈ ತರ ಈ ಒಂದು ಪ್ರಕರಣಕ್ಕೆ ಒಂದು ಕಡಿವಾಣ ಆಗ್ತಾರೆ ಗೊತ್ತು. ಬಟ್ ಲಾರ್ಜರ್ ಇದರಲ್ಲಿ ಯಾವ ತರ ಸ್ಟೆಪ್ಸ್ ತಗೋತಾರೆ ಅಂತ ನೋಡ್ಬೋದು. ಇದು ರಿಪೀಟ್ ಆಗದೆ ಇರಂಗ್ ಏನ್ ಮಾಡ್ಬೇಕು, ರೈಟ್, ಗೊತ್ತಾಯ್ತು. ಇದನ್ನ ಕಂಡುಹಿಡಿಯೋದೊಂದು, ಹೌದು, ಇದಕ್ಕೆ ಹೋಗಿ ಸೋರ್ಸ್ ಕಂಡುಹಿಡಿಯೋದೊಂದು ಈ ಆಗಿದ್ ಕೃತ್ಯಕ್ಕೆ. ಇದು ಮುಂದೆ ತಿರ್ಗಾ ರಿಪೀಟ್ ಆಗಬಾರ್ದು ಅನ್ನೋಕ್ಕೆ ಏನ್ ಟೆಕ್ನಾಲಜಿ ಇದೆ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಂಗೆ ಆಶ್ಚರ್ಯ ಆಗೋದು ಸರ್, ನಾವೊಂದು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ಹೈ ಚೆಕಿಂಗ್ ಇರುತ್ತೆ. ಈ ಒಳ ನುಸುಳುಕೋರರು ಅಬ್ಬಬ್ಬ ಅಂದ್ರೆ ಹೆಂಗೆ ಬರ್ತಾರೆ? ಆ ಚೆಕಿಂಗ್ ಪ್ರೋಸೆಸ್ ಎಲ್ಲಿ ವ್ಯತ್ಯಾಸ ಆಗಿದೆ ನೋಡಿ. ಈ ಚೆಕಿಂಗ್ ಏನು ಏರೋಪ್ಲೇನ್ ಅಲ್ಲಿ ಅವ್ನು ಬಂದಿಲ್ಲ, ಇದು ರೋಡಲ್ಲೇ ಬಂದಿರೋದು. ಸೊ ಆ ಥರ ಇದು ಮಾಡಿರ್ಬೇಕಾದ್ರೆ, ಮೆಟೀರಿಯಲ್ಗಳನ್ನ ತಂದಿರ್ಬೇಕಾದ್ರೆ ಕಷ್ಟ ಅನ್ಸುತ್ತೆ. ಸರ್, ನಾವೇನೋ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗ್ಬೇಕಾದ್ರೂ ಕೂಡ ಈಗ ನಮ್ಗೇನೆ ಒಂದು ಭಯ ಇರುತ್ತೆ. ಅದರಲ್ಲಿ ಏನೋ ಹೆಚ್ಚು ಕಮ್ಮಿ ನಾವೇನೋ ತೊಗೊಂಡು ಹೋಗ್ತಿದೀವಿ ಅಂದ್ರೂ, ಈಗ ಮೆಟ್ರೋದಲ್ಲಿ ಒಂದು ಫುಡ್ ತೊಗೊಳಕ್ಕೆ ಜನ ಯೋಚನೆ ಮಾಡ್ತಾರೆ. ಅಂತಂದ್ರೆ ಒಂದು ನೇಲ್ ಕಟ್ರ್ ಇಟ್ಕೊಳಕ್ಕಾಗಲ್ಲ ಸರ್, ಒಂದು ಕೀ ಇಟ್ಕೊಳಕ್ಕಾಗಲ್ಲ. ಏರೋಪ್ಲೇನ್ ಅಲ್ಲಿ ಬರೋದು ಆಗ್ಲಿ, ಇಲ್ಲ ಮೆಟ್ರೋದಲ್ಲಿ ಬರೋದಾಗ್ಲಿ, ಐ ಸೆಕ್ಯೂರ್ಡ್ ರೀಜನ್ ಅಲ್ಲಿ ಅವರು ಒಳಗಡೆ ನುಸುಳೋದಾಗಿ ಇದನ್ನ ಮಾಡಕ್ ಹೋಗಲ್ಲ ಯೂಶಲಿ. ಇದನ್ನ ಮಾಡೋದು ನೋಡಿದ್ರಲ್ಲ, ಚಿನ್ನ ಹಂಗ್ ಬರಲ್ಲ ಅಂತ ಗೊತ್ತಿರೋದ್ರಿಂದ ನಾನು ಕೇಳೋದು, ಹಿಂಗ್ ಬರ್ತಾರೇನೋ ಐಡಿಯಾ ಇರುತ್ತಲ್ಲ ಅಂತ ನಾನು ಹೇಳೋದು. ನಮ್ ಬಾರ್ಡ್ರೆ ಹತ್ತತ್ರ ಪಾಕಿಸ್ತಾನ್ ಬಾರ್ಡ್ರೆ 1600 ಕಿಲೋಮೀಟರ್, ಬಾಂಗ್ಲಾದೇಶ್ ಬಾರ್ಡ್ರೆ 2000 ಚಿಲ್ಲರೆ ಕಿಲೋಮೀಟರ್, ಚೈನಾ ಬಾರ್ಡ್ರು, ಈ ತರ ಬಾರ್ಡ್ರ್ಗಳೇ ತಗೊಂಡ್ ಹೋದ್ರೆ ಹತ್ತತ್ರ 6000 ಕಿಲೋಮೀಟರ್ ಬಾರ್ಡ್ರೆ ಇದೆ. ಎಷ್ಟು ಅಂತ ನೋಡ್ಕೋತೀರಾ ಬಾರ್ಡ್ರ್ ಅಲ್ಲಿ ಅದು ಡ್ರೋನ್ಸ್ಗಳು ಈಗ ಡ್ರೋನ್ಸ್ಗಳು ಆಗ್ತಾ ಇದಾರೆ, ಫೆನ್ಸಿಂಗ್ ಆಗ್ತಾ ಇದಾರೆ, ಅದಕ್ಕೆ ಫೆನ್ಸಿಂಗ್ಗೆ ಸೆನ್ಸಾರ್ಸ್ ಆಗ್ತಾ ಇದಾರೆ, ಆದ್ರೂ ಅಂಡರ್ ಗ್ರೌಂಡ್ ಟನಲ್ಸ್ಗಳು ಮಾಡ್ತಾರೆ. ಸೊ ಅಷ್ಟು ದೊಡ್ಡ ಬಾರ್ಡರ್ಗಳಲ್ಲಿ ಎಲ್ಲಿಂದ ಎಲ್ಲಿ ನುಸುಳ್ತಾರೆ. ಒಂದ್ ಕಡೆ ಚೈನಾ ಇದೆ, ಒಂದ್ ಕಡೆ ಪಾಕಿಸ್ತಾನ್ ಇದೆ, ಒಂದ್ ಕಡೆ ಬಾಂಗ್ಲಾದೇಶ್ ಬರುತ್ತೆ, ಸೊ ಒಂದ್ ಕಡೆ ನೇಪಾಳ ಬರುತ್ತೆ ಬಾರ್ಡ್ರಲ್ಲಿ. ಸೊ ಯಾವ ಬಾರ್ಡ್ರಲ್ಲಿ ಎಲ್ಲಿ ಹೆಂಗೆ ನುಸುಳ್ತಾರೆ ಆ ಒಂದು ಜನನೇ 100% ಅಲ್ಲೇ ಕೂತ್ಕೊಂಡು ಕಾಯ್ತಾರೆ ಅಂತ ಹೇಳಕ್ಕಾಗಲ್ಲ. ರೈಟ್. ಸೆಂಟ್ರಲ್ ಗೌರ್ಮೆಂಟ್ ಈ ಟೈಮಲ್ಲಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ದೇಶದ ಜನ ಗಮನಿಸ್ತಾರೆ ಸರ್. ಪಹಲ್ಗಾಮ್ ಟೈಮಲ್ಲಿ ಪ್ರತೀಕಾರನೇ ಇದಕ್ಕೆ ಉತ್ತರ ಅನ್ನೋ ಥರ ಜನ ಮಾತಾಡಿದ್ರು. ಟೈಮ್ ತೊಗೊಂಡ್ರು ಕೂಡ ಅದಕ್ಕೆ ಏನು ಉತ್ತರ ಕೊಡಬೇಕು ಅದನ್ನು ಕೇಂದ್ರ ಸರ್ಕಾರ ಕೊಡ್ತು ಅಥವಾ ನಮ್ಮ ಸೈನಿಕರು ಕೊಟ್ಟರು ಅಂತ ಹೇಳ್ಬೋದು. ಈಗಲೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಇರೋದ್ರಿಂದಾಗಿ ಆಕ್ರೋಶ ಸಹಜವಾಗಿ ಭಾರತೀಯರಲ್ಲಿ ಇದ್ದೇ ಇರುತ್ತೆ, ಇದಕ್ಕೂ ಉತ್ತರ ಕೊಡಬೇಕು ಅಂಥೇಳಿ. ಬಟ್ ಸೇಫ್ ಗೇಮು ದೇಶದ ಜನಕ್ಕೆ ಏನೂ ಆಗದಿರೋಂಗೆ ಮತ್ತು ಟ್ರಿಗರ್ ಮಾಡದಿರಂಗೆ ತಗೋಬೇಕು ಡಿಸಿಷನ್ನು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಈಗ ಇದ್ರದ್ದು ಉಗ್ರವಾದಿಗಳ ಕೃತ್ಯ, ಪಾಕಿಸ್ತಾನ್ ಟ್ರೈನ್ ಮಾಡಿರೋಂಥ ಕೃತ್ಯ ಅಂತ ಗೊತ್ತಿದ್ರೆ ಆಪರೇಷನ್ ಸಿಂಧೂರ 2 ಮಾಡ್ತಾರ. ಯಾಕಂದರೆ ಈಗ ಅಮೆರಿಕಾನು ಅವ್ರ ಕಡೆ ಇದೆ. ಸೊ ಈ ಜಿಯೋಪೊಲಿಟಿಕಲಿ ಭಾಳನೇ ಚರ್ಚೆ ಆಗುತ್ತೆ. ನಾವು ಅಂದ್ಕೊಂಡಿರೋ ಅಷ್ಟು ರೀತಿಯಾಗಿ ತಕ್ಷಣ ತಗೊಂಡ್ರು ಫ್ಲೈಟ್ ಇತ್ತು ತಗೊಂಡೋಗಿ ಬಾಂಬ್ ಉಡಾಯಿಸ್ಬಿಟ್ರು ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್
ಆಪರೇಷನ್ ಸಿಂಧೂರದ ಟೈಮಲ್ಲಿ ಇದ್ದಿದ್ದಂಥ ಜಿಯೋ ಪೊಲಿಟಿಕಲ್ ಕಂಡೀಷನ್ಸ್ ಬೇರೆ, ಇವತ್ತಿನ ಜಿಯೋ ಪೊಲಿಟಿಕಲ್ ಕಂಡೀಷನ್ಸ್. ಅವತ್ತು ಒಂದು ಟಾಕ್ ಇತ್ತು ಸರ್, ಅಂದರೆ ಯಾರೋ ಬರ್ತಾನೆ, ಒಂದು 4 ಜನ ಉಗ್ರರ ಗುಂಪು ಬರುತ್ತೆ, ಗಂಡನ ಅಂತ ಕೇಳ್ತಾರೆ, ಅವರ ಸಿಂಧೂರ ಅಳಿಸುವ ಪುರುಷರನ್ನೇ ಹತ್ಯೆ ಮಾಡಿದ್ದು ಅನ್ನೋ ಥೀಮ್ ಇಟ್ಕೊಂಡು ಬಂದಿದ್ರು. ಬಟ್ ಇಲ್ಲಿ ಏಕಾಏಕಿ ಸಾವುಗಳು ಸಂಭವಿಸಿದ್ರು. ಇಲ್ಲೇನು ದೇರ್ ಇಸ್ ನೋ ಥೀಮ್ ಅಂತ ರೈಟ್ ನೌ. ಥೀಮ್ ಅಂತ ಅಲ್ಲ, ದೇ ವಾಂಟೆಡ್ ಟು ವರ್ಲ್ಡ್ ತೋರಿಸ್ಬೇಕಾಗಿತ್ತು. ಪವರ್ ಕ್ಯಾಪಿಟಲ್ ಸಿಟಿಯ ಮೇನ್ ಏರಿಯಾದಲ್ಲೇ ನಾವು ಉಡಾಯಿಸಿದ್ದೀವಿ ಅಂದ್ರೆ ನಮ್ಮ ಶಕ್ತಿ ಏನು, ಭಾರತ ಎಷ್ಟು ವೀಕ್ ಇದೆ ಅನ್ನೋದೊಂದು ಸಂದೇಶ ದಟ್ಟವಾಗಿ ರವಾನಿಸ್ಬೇಕಾಗಿತ್ತು. ಅದನ್ನ ಮಾಡಿದ್ರೆ ರೈಟ್. ಅಪ್ರಾಕ್ಸಿಮೇಟ್ಲಿ 648ಗೆ ಅಲ್ಲ 319ಗೆ ಎಂಟರ್ ಆಗುತ್ತೆ ಆ ಕಾರು. ಎಕ್ಸಿಟ್ ಅರೌಂಡ್ 648. ಅದೆಲ್ಲೋ ಪಾರ್ಕ್ ಮಾಡ್ಕೊಂಡಿರ್ತಾನೆ. ಬಟ್ ಮಸೀದ್ ಪ್ಲೇಸ್ ಅಲ್ಲೇ ಇರುತ್ತೆ ಸರ್ ಅದು ಕಾರು. ಅದೇ ಏನೋ ಪಾರ್ಕ್ ಅವ್ರ ಜನನು ಹೋಗ್ತಾರಲ್ಲ, ಅವನು ಈಸ್ ಆಲ್ಸೋ ಎ ಮುಸ್ಲಿಂ, ಅವನೇನೋ ಪ್ರೇಯರ್ಗೆ ಹೋಗಿರ್ಬೋದು. ತಪ್ಪು ಅಂತೆ. ದೇವಸ್ಥಾನದ ಮುಂದೆ ನೀವು ಕಾರ್ ಹಾಕೊಂಡು 2 ಅವರ್ ಕೂತಿದ್ರಿ, ಯಾರು ಕೇಳ್ತಾರೆ? ಅಲ್ಲ ಸರ್, ಆ ಸಂಘಟನೆಯವರಿಗೆ ಇಫ್ ಇಟ್ ಈಸ್ ಅದೇ ಕೃತ್ಯ ಅನ್ನೋದಾದ್ರೆ ಈ ಕೃತ್ಯದಲ್ಲಿ ನನ್ನವರು ಹೋಗ್ತಾರೆ ಅನ್ನೋ ಭಾವನೆ ಇರಲ್ವಾ? ಅವ್ರಿಗೇನು ಭಾವನೆ ಇರಲ್ಲ. ಅವರು 10 ಜನ ಮುಸ್ಲಿಂ ಸತ್ತಿ, ಅದರಲ್ಲಿ ಒಂದು 6 ಜನ ಹಿಂದೂ ಸತ್ರು ಅಂದರೆ ಅವ್ರಿಗೆ ಅಷ್ಟೇ ಖುಷಿ. 6 ಜನ ಹಿಂದೂ ಸತ್ರಲ್ಲ ಅನ್ನೋದಷ್ಟೇ. ಇನ್ನು ಮಿಕ್ತವ್ರು ಅವರು ಜಿಯಾದಿಯಾಗೆ ಅವರು ಅಲ್ಲಾಗೋಸ್ಕರ ಮಾಡ್ಕೊಂಡ್ರು ಅಂತ. ಅಲ್ಲನಿಗೆ ಅವ್ರ ಇಚ್ಛೆ ಇತ್ತು, ಅದಕ್ಕೆ ಅವ್ರನ್ನೂ ಕರ್ಕೊಂಡ್ರು ಅಂತ. ರೈಟ್ ಸರ್. ಈಗ ನೆಕ್ಸ್ಟು ಸೆಂಟ್ರಲ್ ಗೌರ್ಮೆಂಟ್ ಯಾವ ಥರ ನಿರ್ಧಾರ ತಗೋಬೇಕು, ಗೃಹ ಇಲಾಖೆ ಹೆಂಗೆ ಡಿಸಿಷನ್ ತಗೋಬೇಕು? ಡಿಸಿಷನ್ ತೊಗೊಂಡಿದ್ದಾರೆ. NIA ಬಂದಿದೆ, NSG ಬಂದಿದೆ, ಫೊರೆನ್ಸಿಕ್ ಟೀಮ್ ಆಗಿದೆ, CISF ಅವರು ಎಲ್ಲ ಕಡೆ ಭದ್ರತೆ ಹೆಚ್ಚು ಮಾಡಿದ್ದಾರೆ. ಯಾಕಂದ್ರೆ ಎಲ್ಲಾರ ಬ್ಲಾಸ್ಟ್ಗಳಾಗಬಾರ್ದು. ಈ ಥರ ಏನಾರು ಸ್ಲೀಪರ್ ಸೆಲ್ಸು ಈ ಪ್ರಮುಖ ನಗರಗಳಲ್ಲೆಲ್ಲ ಈಗ ಜಾಸ್ತಿ ಕಟ್ಟೆಚ್ಚರ ಮಾಡಿದ್ದಾರೆ. ಈಗ ಏರ್ಪೋರ್ಟಲ್ಲೇ ತುಂಬಾ ಚೆಕಿಂಗ್ ನಡೀತಾ ಇದೆ. ಯಾರೋ ಹೇಳ್ತಾ ಇದ್ರು 3-4 ಚೆಕಿಂಗ್ ಆಯಿತು ನಮ್ಗೆ ಒಳಗೆ ಹೋಗೋ ಅಷ್ಟೊತ್ತಿಗೆ ಅಂತ. ಸೊ ಈ ಥರ ಎಲ್ಲ ಸ್ಟ್ರಿಕ್ಟ್ ಮಾಡಿರ್ತಾರೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಇದೊಂದು ಇದು ಹೆಂಗ್ ಆಯ್ತು ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ ಸಿಗೋ ತನಕ ಯಾವ್ದಾದ್ರು ಸಂಘಟನೆ ಒಪ್ಪಿಕೊಂಡ್ರೆ ಇನ್ನೂ ಒಪ್ಕೊಂಡಿಲ್ಲ. ಯೂಶಲಿ ಸಂಘಟನೆಗಳು ಡಿಕ್ಲೇರ್ ಮಾಡ್ಬಿಡ್ತಾರೆ ಈ ತರ ಕೃತ್ಯ ಆದಾಗ. ಬಟ್ ಇಲ್ಲಿ ಯಾವ್ದು ಸಂಘಟನೆಗಳು ಇನ್ನೂ ಡಿಕ್ಲೇರ್ ಮಾಡಿಲ್ಲ. ಅದೇ ಡಿಕ್ಲೇರ್ ಮಾಡಿಲ್ಲ. ಸೊ ಅದಕ್ಕೇನೆ ಅವರು ಬಹಳ ಹೊತ್ತು ಟೈಮ್ ತಗೊಂಡು ಅವ್ರು ಹೇಳಕ್ ಮುಂಚೆ ಕಾಯ್ತಾ ಇದ್ದಾರೆ. ರೈಟ್ ಸರ್. ಇವತ್ತಿನ ಜಿ ವೈಬ್ಸ್ ಪಾಡ್ಕಾಸ್ಟ್ ಅಲ್ಲಿ ನೀವು ಭಾಗಿಯಾಗಿ ಸರ್, ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನು ಬಳಕೆ ಮಾಡಿರ್ಬೋದು ಅಂಡ್ ಸೇಮ್ ಟೈಮ್ ಗೌರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರ ಯಾವ ರೀತಿ ನೆಕ್ಸ್ಟ್ ಸ್ಟೆಪ್ ತಗೋಬೇಕು, ಜನಸಾಮಾನ್ಯರ ದೃಷ್ಟಿ ಹೆಂಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಸೊ ನೋಡಿದ್ರಲ್ಲಿ ವೀಕ್ಷಕರೇ, ಇವತ್ತಿನ ಜಿ ವೈಬ್ಸ್ ಪಾಡ್ಕಾಸ್ಟ್ನಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರಾಗಿರುವಂಥ ಗಿರೀಶ್ ಲಿಂಗಣ್ಣವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ದೆಹಲಿಯ ಕೆಂಪುಕೋಟೆಯ ಸಮೀಪ ಸಂಭವಿಸಿದಂಥ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಥೀಮ್ ಅಂತ ನಾನು ಕೇಳ್ತಾ ಇದ್ದೆ. ಭಾರತದ ದೆಹಲಿಯ ಪ್ರಮುಖ ಸ್ಥಳದಲ್ಲಿ ನಾವು ನೋಡಿ ಹೇಗೆ ಸ್ಫೋಟವನ್ನು ಮಾಡಿದ್ದೇವೆ, ಎಷ್ಟು ಜನರ ಪ್ರಾಣವನ್ನು ತೆತ್ತಿದ್ದೇವೆ, ಭಾರತದ ಭದ್ರತೆ, ಆ ರಕ್ಷಣಾ ಇಲಾಖೆ ಏನು ಮಾಡ್ತಿದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೂಡ ಸಂಘಟನೆಗಳು ಕೊಟ್ಟಿರಬಹುದು ಅನ್ನುವಂಥ ವಿಚಾರವನ್ನು ಇವತ್ತು ಜಿ ವೈಬ್ಸ್ ಪಾಡ್ಕಾಸ್ಟ್ನ ನಾವು ತಿಳ್ಕೊಂಡಿದ್ದೀವಿ. ಅದೇನೇ ಆಗಿದ್ರೂ ಕೂಡ ಸಾವುಗಳು ಸಂಭವಿಸಿದೆ. ಕೇಂದ್ರ ಸರ್ಕಾರದ ನಿಲುವು ನಿರ್ಧಾರಗಳು ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡೋಣ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.